ಕೈಗಳನ್ನೆತ್ತಿ, ಎಲ್ಲರೂ ಕೈಗಳನ್ನೆತ್ತಿ. ಕೈಗಳೆತ್ತದು ನನಗಾಗಲ್ಲ, ದೇವ್ರಿಗಾಗಿ ಕೈ ಎತ್ತಿ, ದೇವ್ರನ್ನ ಗಣಪಡಿಸ್ಬೇಕಂತ ಕೈ ಎತ್ತಿ. ಥ್ಯಾಂಕ್ ಯು ಜೀಸಸ್. Oh, thank you Jesus. Hallelujah. ಆರಾಧಿಸುವೆನು ನಿನ್ನ, ಆರಾಧಿಸುವೆನು ನಿನ್ನ, ಆರಾಧಿಸುವೆನು ನಿನ್ನ. ಹೇಳೋಣ ಜೊತೆಗೆ ಸರಿ ಮಾಡಿ. ಆರಾಧಿಸುವೆನು ನಿನ್ನ, ನನ್ನನ್ನು ಧರಿಸುವವರು ನೀವೇ, ನನ್ನ ತಲೆಗೆ ಎಂದಿಗೂ ಗೌರವವು ನೀವೇ. ನಿನ್ನದಕ್ಕೆ ಸೇರಿ ಹಾಡಿ. ನನ್ನನ್ನು ಧರಿಸುವವರು ನೀವೇ, ನನ್ನ ತಲೆಗೆ ಎಂದಿಗೂ ಗೌರವವು ನೀವೇ. ಎರಡು ಕೈಗಳನ್ನೆತ್ತಿ ಹೇಳೋಣ. ಯೇಸುವೇ ನಿನ್ನ ಆರಾಧಿಸುವೆ, ಯೇಸುವೇ ನಿನ್ನ ಆರಾಧಿಸುವೆ, ಆರಾಧಿಸುವೆನು ನಿನ್ನ, ಆರಾಧಿಸುವೆನು ನಿನ್ನ, ಆರಾಧಿಸುವೆನು ನಿನ್ನ, ಆರಾಧಿಸುವೆನು ನಿನ್ನ. ಹೇಳೋಣ. ನನ್ನನ್ನು ಧರಿಸುವವರು ನೀವೇ, ನನ್ನ ತಲೆಗೆ ಎಂದಿಗೂ ಗೌರವವು ನೀವೇ. ನನ್ನನ್ನು ಧರಿಸುವಾತನೇ, ನನ್ನನ್ನು ಧರಿಸುವವರು ನೀವೇ, ನನ್ನ ತಲೆಗೆ ಎಂದಿಗೂ ಗೌರವವನ್ನು ನೀಡಿದಾತನೇ. ಯೇಸುವೇ ನಿನ್ನ ಆರಾಧಿಸುವೆ, ಯೇಸುವೇ ನಿನ್ನ ಆರಾಧಿಸುವೆ, ಆರಾಧಿಸುವೆನು ನಿನ್ನ, ಆರಾಧಿಸುವೆನು ನಿನ್ನ, ಆರಾಧಿಸುವೆನು ನಿನ್ನ. ಲೋಕದಲ್ಲಿ ಅಳೆಯುತ್ತಿದ್ದೆ, ನೀನೇ ನನ್ನ ಹುಡುಕಿ ಬಂದೆ, ನಿನ್ನ ಪ್ರೀತಿ ಶ್ರೇಷ್ಠವಲ್ಲವೇ. ಅವಮಾನದಿಂದ ನಾನು ಮೇಲದಂತೆ ಕಾಯುತ್ತಿರುವೆ, ನಿನ್ನ ಕೃಪೆ ಶ್ರೇಷ್ಠವಲ್ಲವೇ. ಲೋಕದಲ್ಲಿ ಅಲೆಯುತ್ತಿದ್ದೆ, ನೀನೇ ನನ್ನ ಹುಡುಕಿ ಬಂದೆ, ನಿನ್ನ ಪ್ರೀತಿ ಶ್ರೇಷ್ಠವಲ್ಲವೇ. ಅವಮಾನದಿಂದ ನಾನು ಮೇಲದಂತೆ ಕಾಯುತ್ತಿರುವೆ, ನಿನ್ನ ಕೃಪೆ ಶ್ರೇಷ್ಠವಲ್ಲವೇ. ನನ್ನ ಜೀವಮಾನವೆಲ್ಲ ನಿನ್ನ ಸ್ತುತಿಸುತ್ತಲಿರುವೆ, ನಿನ್ನ ನಾಮ ಮೇಲೆತ್ತುವುದೇ. ನನ್ನ ಉಸಿರಿರುವವರೆಗೂ ನಿನ್ನ ಸ್ತುತಿಸುತ್ತಲಿರುವೆ, ನಿನ್ನ ನಾಮ ಮೇಲೆತ್ತುವುದೇ. ನನ್ನನ್ನು ಧರಿಸುವವರು ನನ್ನ ಜೊತೆಗೆ ಸೇರಿ ಹಾಡಿ ಆರಾಧನೆ ಮಾಡೋಣ ಎಲ್ಲರೂ ಸೇರಿ. ಕಮ್ ಆನ್. ಯೇಸುವೇ
ಆರಾಧಿಸುವೆ ಯೇಸುವೇ ಯೇಸುವೇ ಆರಾಧಿಸುವೆ ಆರಾಧಿಸುವೆನು ನಿನ್ನ ಆರಾಧಿಸುವೆನು ನಿನ್ನ ಆರಾಧಿಸುವೆನು ನಿನ್ನ Hallelujah 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 ಇರೋ ಸ್ಥಳದಲ್ಲಿ ಕೈಗಳನ್ನೆತ್ತಿ ಎರಡು ಕೈಗಳನ್ನೆತ್ತಿ ಆರಾಧಿಸೋಣ. ಥ್ಯಾಂಕ್ ಯು ಜೀಸಸ್. Hallelujah Hallelujah Hallelujah. ಇಲ್ಲಿ ಬಂದಿರುವಂಥ ಮತ್ತು ಆನ್ಲೈನಲ್ಲಿ ನಾನು ನೋಡ್ತಾ ಇರುವಂಥ ಎಲ್ಲರನ್ನ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ಆಹ್ವಾನಿಸ್ತೇನೆ. ಅನೇಕ ವಾರಗಳಿಂದ ನಾನೊಂದು ಬೈಬಲ್ ಕಾಲೇಜಲ್ಲಿ ರೋಮನ್ಸ್ ಮಾತಾಡ್ತಾ ಇದ್ದೀನಿ, ಪ್ಲಸ್ ತಮಿಳ್ ಸರ್ವಿಸಲ್ಲಿ ನಮ್ಮ ಚರ್ಚಲ್ಲಿ ರೋಮನ್ಸ್ ಮಾತಾಡ್ತಾ ಇದ್ದೀನಿ. ಆದರೆ ಭಾಳ ದಿವಸದಿಂದ ಒಂದು ಬಾರ್ ಅನ್ನೋ ನೊಳಗಡೆ ಇದೆ, ಕರ್ನಾಟಕಕ್ಕೆ ಈ ಸತ್ಯನ ತಿಳಿಸ್ಬೇಕು ಅಂತ. ರೋಮಾಪುರದವ್ರಿಗೆ ಬರೆದ ಪುಸ್ತಕ. ಇದನ್ನು ನಾನು ಮಾತಾಡೋದಕ್ಕೆ ಯಾವಾಗ ಪ್ರಾರಂಭಿಸಿದ್ನೋ ಅವತ್ತಿಂದ ಸಭೆಯಲ್ಲೂ ಮತ್ತು ಬೈಬಲ್ ಕಾಲೇಜಲ್ಲಿ ನಮ್ಮ ಆಧ್ಯಾತ್ಮಿಕ ಜೀವಿತದಲ್ಲಿ ಸ್ಪಿರಿಚುವಲ್ ಲೈಫಲ್ಲಿ ಒಂದು ಡಿಫ್ರೆನ್ಸ್ನ ನಾವು ನೋಡ್ತಾ ಇದ್ದೀವಿ. ನಾನು ಯಾವಾಗೆಲ್ಲ ಪ್ರಾರ್ಥನೆ ಮಾಡ್ತಾಯಿದ್ದೀನೋ ಆಗೆಲ್ಲ ನನ್ನ ಒಳಗಡೆ ಒಂದು ಯೋಚನೆ, ಯಾಕೆ ನಾವು ಕನ್ನಡದಲ್ಲಿ ರೋಮನ್ಸ್ ಮಾತಾಡಬಾರ್ದು? ರೋಮಾಪುರದವ್ರಿಗೆ ಬರೆದ ಪುಸ್ತಕದಲ್ಲಿ ಎಲ್ಲನೂ ಒಂದು ವೇಳೆ ಒಂದೊಂದು ವಾಕ್ಯ ನಾವು ಧ್ಯಾನಿಸಿ ಮಾತನಾಡುವುದಾದರೆ ನನಗೆ ಗೊತ್ತಿರೋಂಗೆ ಒಂದು 5 ವರ್ಷ ಆದರೂ ಬೇಕು. ಆದರೆ ಅಷ್ಟಿಲ್ಲ ಅಂದ್ರೂ ಆ ಬುಕ್ಕಲ್ಲಿ ಯಾವ್ಯಾವುದು ಇಂಪಾರ್ಟೆಂಟೋ ಆ ಟಾಪಿಕ್ ಮಾತ್ರ ನಾವು ಮಾತಾಡಿದ್ರೆ ಚೆನ್ನಾಗಿರುತ್ತೆ. ಅದು ಮಾತ್ರ ಅಲ್ಲ, ನಾವು ಮಾತನಾಡುವಂಥ ಈ ಸುವಾರ್ತೆ, ಈ ಸಂದೇಶ ಈಗಿರುವವ್ರಿಗೆ ಮಾತ್ರ ಅಲ್ಲ, ನೆಕ್ಸ್ಟ್ ಜನ್ರೇಷನ್ ಬರುವಂಥ ಸಂತತಿಗೂ ಈ ಸತ್ಯ ಯೂಟ್ಯೂಬ್ ಫೇಸ್ಬುಕ್ಕಲ್ಲಿ ಯಾವಾಗಲೂ ಇದ್ದುಬಿಡುತ್ತಲ್ವ ಅಂದ್ಬಿಟ್ಟು ನನ್ನೊಳಗಡೆ ನನ್ನ ಅರಿಯದೇ ಒಂದು ಭಾರ ನನ್ನೊಳಗಡೆ ಇದೆ. ಸೊ ಯಾವಾಗ ನಾನು ಮಾತಾಡಬೇಕಾದ್ರೂ ಇವತ್ತಿಗೆ ಅಥವಾ ಈ ವಾರಕ್ಕೆ ಅಂತ ನಾನು ಮಾತಾಡೋದಿಲ್ಲ. ನಾನು ಒಂದೊಂದು ಸತಿನೂ ಸಂದೇಶ ಕೊಡಬೇಕಾದ್ರೆ ನೆಕ್ಸ್ಟ್ ಕಮ್ಮಿಂಗ್ ಜನ್ರೇಷನ್ ಇನ್ನೂ ಒಂದು 20 ವರ್ಷ, ಇನ್ನೂ ಒಂದು 25 ವರ್ಷ ಆಗಿದ್ಮೇಲೂ ಈ ಸಂದೇಶ ಅನೇಕ ಸಭೆಗಳಿಗೆ, ಅನೇಕ ಜನರಿಗೆ, ಸಂತತಿಗಳಿಗೆ ಆಶೀರ್ವಾದವಾಗಿರಬೇಕು ಅನ್ನೋ ಯೋಚನೆಯಲ್ಲೇ ನಾವು ಯಾವಾಗಲೂ ಫೇಸ್ಬುಕ್ಕು, ಯೂಟ್ಯೂಬಲ್ಲಿ ನಾನು ಅದು ರೆಕಾರ್ಡ್ ಮಾಡಬೇಕಾದ್ರೆಲ್ಲ ನಾನು ಒಂದೇ ಒಂದು ಯೋಚನೆ ಮಾಡ್ತೀನಿ, ದೇವರೇ ಈ ವಾಕ್ಯ ನಾನು ಮಾತನಾಡೋದು ಈಗಿನ ವರ್ಷಕ್ಕೆ, ಈ ವರ್ಷಕ್ಕೆ ಅಂತ ಅಲ್ಲಪ್ಪ, ಎಷ್ಟೋ ವರ್ಷಗಳಾದರೂ ಸಹ ಯಾವಾಗಲೂ ಇದು ಎಲ್ಲ ಸಭೆಗಳಿಗೂ, ಕುಟುಂಬಗಳಿಗೂ, ನೆಕ್ಸ್ಟ್ ಬರುವಂಥ ಜನರೇಷನ್ಗೆ ಆಶೀರ್ವಾದವಾಗಿರಬೇಕು ಅಂತ ನಾನು ಯೋಚನೆ ಮಾಡಿನೇ ಇದನ್ನು ಮಾತನಾಡೋದು. ಸೊ ಇದು ಒಂದು 2-3 ವೀಕ್ಸ್ ನಾವು ಈಗಾಗಲೇ ನಾನು ಮಾತಾಡಿದ್ದೀನಿ. ಸೊ ಇವತ್ತು ಸುಮ್ಮನೆ ಒಂದು ಇಂಟ್ರೊಡಕ್ಷನ್ ಥರ ನಾನು ಕೊಡೋದಕ್ಕೆ ನಾನು ಇಷ್ಟಪಡ್ತೀನಿ. ನೋಡಿ, ಇವಾಗ 1.5 ಲಕ್ಷಕ್ಕಿಂತ ಮೇಲಾಯಿತು ಹಿಂದೆ ಸೌಂಡ್ ಪ್ರೂಫ್ ಮಾಡೋದಕ್ಕೆ. ಇವತ್ತು ನಿನ್ನೆ ಈ ಕಡೆ ವಾಲೆಲ್ಲ ಮುಗಿಸಿದ್ದಾರೆ ನೋಡಿ, ಈ ಕಡೆ ಸ್ಕ್ರೀನೆಲ್ಲ ಹಾಕಿದ್ದೀವಿ. ಒಂದೊಂದು ವಾರನೂ ಚೇಂಜಸ್ ಮಾಡ್ತಾನೇ ಇದ್ದೀವಿ. ಸೊ ಇನ್ನೂ ಪರ್ಫೆಕ್ಷನ್ ಬರಬೇಕು ಅಂತ ಲಕ್ಷಾನುಗಟ್ಟಲೆ ಇದರಲ್ಲಿ ಹಾಕ್ತಾನೇ ಇದ್ದೀವಿ, ಲಕ್ಷ ಹಾಕ್ತಾನೇ ಇದ್ದೀವಿ. ಸೊ ದೇವರ ನಾಮ ಮಹಿಮೆ ಪಡಬೇಕು. ಅದಕ್ಕೆ ಒಂದು ಪ್ರೀಚರ್ ಈ ರೀತಿ ಹೇಳಿದ್ರು ನನಗೆ, ಇದನ್ನು ನೋಡಿಬಿಟ್ಟು ಇಷ್ಟು ಖರ್ಚು ಮಾಡ್ತೀರ ನೀವು, ಸುವಾರ್ತೆಗಾಗಿ ಎಷ್ಟು ಖರ್ಚು ಮಾಡ್ತಾಯಿದ್ದೀರ ಅಣ್ಣ, ಗಾಸ್ಪಲ್ ಹೇಗಾದರೂ ಪ್ರೀಚ್ ಮಾಡಬೇಕು ಅಂತ ಎಷ್ಟು ಲಕ್ಷ ನೀವು ಇನ್ವೆಸ್ಟ್ ಮಾಡ್ತಾಯಿದ್ದೀರಾ, ಇದನ್ನು ದೇವ್ರು ಹಾನರ್ ಮಾಡೇ ಮಾಡ್ತಾರೆ ಅಂತ. ಆಮೇಲೆ ಸೊ
ಇದರಲ್ಲಿ ಹಾಕಿರುವಂಥ ಒಂದೊಂದು ದುಡ್ಡು ಹಣ ಇದೆಲ್ಲ ಬಂದ್ಬಿಟ್ಟು ನಮಗೆ ತಿರ್ಗಾ 100 folds ರಿಟರ್ನ್ ಬಂದೇ ಬರುತ್ತೆ. ಹಲ್ಲೆಲೂಯಾ. ರೈಟ್. ಯಾಕೆ ಗೊತ್ತಾ, ನಾನು ಯಾಕೆ ಇಷ್ಟು ಖರ್ಚು ಮಾಡ್ತಾಯಿದ್ದೀನಿ ಅಂದರೆ, ನೋಡಿ ಎಷ್ಟೋ ಸಿಟಿಯಲ್ಲಿ, ಕರ್ನಾಟಕದಲ್ಲಿ, ದೇಶಗಳಲ್ಲಿ ಈ ವಾಕ್ಯಗಳನ್ನು ಕೇಳಿ ಜನರು ಬಿಡುಗಡೆ ಹೊಂದ್ತಾ ಇದ್ದಾರೆ, ಆಶೀರ್ವಾದ ಹೊಂದ್ಕೊಳ್ತಾ ಇದ್ದಾರೆ. ಸೊ ವಿ ಆರ್ ಟೇಕಿಂಗ್ ಫುಲ್ ಎಫರ್ಟ್ ಟು ಪ್ರೀಚ್ ದ ಗಾಸ್ಪಲ್. ಆಮೆನ್. ಯಾವಾಗಲೂ ನಾವೊಂದು ಹೇಳೋದಕ್ಕಿಂತ ಮುಂಚೆ ನಾವು ಸ್ವಲ್ಪ ಕಲ್ತಿರಬೇಕು. ಕೆಲವು ಪ್ರೀಚರ್ಸ್ ಏನು ಹೇಳ್ತಾರೆ ಗೊತ್ತಾ, ನಾನು ಅಲ್ಲಿ ಹೋಗಿ ನಿಂತ್ಕೊಂಡ್ರೆ ದೇವ್ರು ಮಾತಾಡ್ತಾರೆ ಅಂತಾರೆ. ನಿಜ ಅದು. ಆದರೆ ಮಾತನಾಡೋದಕ್ಕಿಂತ ಮುಂಚೆ ಏನು ಮಾತನಾಡಬೇಕು ಅಂತ ನಾವು ಸ್ವಲ್ಪ ಪ್ರಿಪೇರ್ ಆಗೋದು ಭಾಳ ಭಾಳ ಇಂಪಾರ್ಟೆಂಟ್. ಆಮೇನ್. ಇವಾಗ ಒಂದು ಎಕ್ಸಾಂಪಲ್ ನೋಡಿದ್ರೆ, ಇವಾಗ ಒಂದು ಮ್ಯೂಸಿಷಿಯನ್ ಅಂತ ಇಟ್ಕೊಳ್ಳಿ, ಒಂದು ಬೆಸ್ಟ್ ಮ್ಯೂಸಿಷಿಯನ್. ಇವಾಗ AR ರೆಹಮಾನ್ ಅಂತ ಇಟ್ಕೊಳ್ಳಿ. AR ರೆಹಮಾನು ಕಾರ್ಡ್ ವರ್ಕು, ಆಮೇಲೆ ಸ್ಕೇಲು, ಕಾರ್ಡ್, ಮ್ಯೂಸಿಕ್ ಅರೇಂಜ್ಮೆಂಟ್ಸಾ ಏನು ಹೇಳ್ತಾರೆ, ಮ್ಯೂಸಿಕ್ ಅರೇಂಜ್ಮೆಂಟ್ಸ್. ಸೊ ಅವರು ಒಂದು ಮ್ಯೂಸಿಕ್ ಅರೇಂಜ್ಮೆಂಟ್ಸ್ ಮಾಡಿರ್ತಾರೆ ಅಂತ ಇಟ್ಕೊಳ್ಳಿ. ಈಗ ನನಗೆ ಮ್ಯೂಸಿಕ್ ಬಗ್ಗೆ ಅಷ್ಟು ಗೊತ್ತಿಲ್ಲ. ನನಗೆ ಬೇರೆ C ಮೈನರ್, D ಮೈನರ್, E ಮೈನರ್, D ಮೇಜರ್, F ಮೇಜರ್ ಇಷ್ಟೇ ಗೊತ್ತು. ಈಗ ನಾನು AR ರೆಹಮಾನ್ ಮ್ಯೂಸಿಕ್ ಅರೇಂಜ್ಮೆಂಟ್ಸ್ ಮಾಡಿರೋದನ್ನು ಅವ್ರ ಹತ್ರ ಹೋಗ್ಬಿಟ್ಟು, ಈ ಸ್ವಲ್ಪ ಮ್ಯೂಸಿಕ್ ಇಲ್ಲಿ ಕಾರ್ಡ್ ಸರಿ ಇಲ್ಲ, ಇಲ್ಲಿ ಸ್ವಲ್ಪ ಚೇಂಜ್ ಮಾಡಿ ಅಂದರೆ ಹೆಂಗಿರ್ತೈತೆ? ಏನು ಹೇಳ್ತಾರೆ ಅವರು ಅದನ್ನು ಕಲಿತು ಎಷ್ಟೋ ವರ್ಷಗಳಿಂದ ಅದರಲ್ಲಿ ಅವ್ರು ಕೆಲಸ ಮಾಡಿದ್ದಾರೆ, ಅವ್ರು ಕಲ್ತಿದ್ದಾರೆ. ಸೊ ಅವ್ರು ಏನು ಮಾಡ್ತಾರೋ ಅದು ಅವ್ರು ಪರ್ಫೆಕ್ಟಾಗಿ ಮಾಡ್ತಾರೆ. ಪ್ರೈಸ್ ದಿ ಲಾರ್ಡ್. ಈಗ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅಂದಮೇಲೆ ನಾನೇನು ಮಾಡಬಾರ್ದು, ಅದರಲ್ಲಿ ತಲೆ ಹಾಕಬಾರ್ದು. ಈಗ ಮನೆ ಕಟ್ಟೋ ಇಂಜಿನಿಯರ್ಗೆ ಹೋಗ್ಬಿಟ್ಟು, ಸರ್ ಕಿಟಕಿ ಈ ಕಡೆ ಇಡಿ, ಬಾಗಿಲು ಆ ಕಡೆ ಇಡಿ ಅಂತ ಹೇಳಿದ್ರೆ ಅವ್ರೇನು ಹೇಳ್ತಾರೆ, ನೀನು ಇಂಜಿನಿಯರಾ, ನಾನು ಇಂಜಿನಿಯರಾ? ಈಗ ಎಕ್ಸಾಂಪಲ್ ಡಾಕ್ಟ್ರ್ ಅಂತ ಇಟ್ಕೊಳ್ಳಿ. ಡಾಕ್ಟ್ರಿಗೆ ನಾವೇ ಹೋಗಿ ಹೇಳ್ತೀವಿ, ಸರ್ ಈ ಮದ್ದು ಬರೆದು ಬಿಡಿ, ಆಮೇಲೆ ಈ ಮೆಡಿಸಿನ್ ಹಾಕ್ಬಿಡಿ ಅಂತ ಕೇಳಿದ್ರೆ ಅವ್ರೇನು ಹೇಳ್ತಾರೆ, ನೀನು ಡಾಕ್ಟ್ರಾ, ನಾನು ಡಾಕ್ಟ್ರಾ ಅಂತ ಕೇಳಲ್ವಾ? ಆ ರೀತಿ ಒಬ್ರಿಗೆ ನಾವು ಒಂದು ಕೆಲಸದಲ್ಲಿ ಇದ್ದಾರೆ ಅಂದರೆ ಅವರು ಅದರಲ್ಲಿ ಕಲಿತು ಅದನ್ನು ಮಾಡ್ತಾಯಿರ್ತಾರೆ. ಸೊ ಅದ್ರ ಬಗ್ಗೆ ನನಗೆ ನಾಲೆಡ್ಜ್ ಇಲ್ಲ. ಸೊ ಐ ಡೋಂಟ್ ಹ್ಯಾವ್ ಟು ಸ್ಪೀಕ್ ಅಬೌಟ್ ಇಟ್. ನಾನು ಅದ್ರ ಬಗ್ಗೆ ಮಾತನಾಡಬಾರ್ದು, ಯಾಕಂದರೆ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಸೊ ಒಂದೊಂದು ಕೆಲಸ ಮಾಡೋರು ಕಲಿತು ಅದ್ರ ಬಗ್ಗೆ ತಿಳ್ಕೊಂಡು ಅದನ್ನು ಮಾಡ್ತಾರೆ. ಆದರೆ ಕ್ರಿಶ್ಚಿಯಾನಿಟಿಯಲ್ಲಿ ಮಾತ್ರ ಯಾರು ಬೈಬಲ್ ತೊಗೊಂಡ್ರು ಪಾಸ್ಟ್ರು, ಬೈಬಲ್ ಇಟ್ಕೊಂಡ್ಬಿಟ್ರೆ ಪಾಸ್ಟ್ರ್ ಆಗಿಬಿಡ್ತಾರೆ, ಇವ್ಯಾಂಜಲಿಸ್ಟ್ ಆಗಿಬಿಡ್ತಾರೆ, ಕಣ್ಣು ಮುಚ್ಚಿದ್ರೆ ಪ್ರಾಫಿಟ್ ಆಗಿಬಿಡ್ತಾರೆ. ಸೊ ಎಲ್ಲ ಪ್ರೊಫೆಷನಲ್ಲೂ ಕಲಿತು ಬರ್ತಾರೆ. ಈ ಪ್ರೀಚಿಂಗ್ ಪ್ರೊಫೆಷನ್ ಮಾತ್ರ ಯಾರು ಬೇಕಾದರೂ ಪ್ರೀಚಿಂಗ್ ಮಾಡ್ತಾರೆ. ಅದಕ್ಕೆ ಇವತ್ತು ಕ್ರಿಶ್ಚಿಯಾನಿಟಿ ಇಷ್ಟು ಎಡವಟ್ ಆಗಿರೋದು. ಯಾಕೆ ಇವತ್ತು ಎಲ್ಲ ಜನ ಕನ್ಫ್ಯೂಷನಲ್ಲಿದ್ದಾರೆ? ಯಾಕೆ ಜನರಿಗೆ ದೇವ್ರ ಬಗ್ಗೆ ಸರಿಯಾದಂಥ ಒಂದು ಅರಿವು, ಸರಿಯಾದಂಥ ಒಂದು ನಾಲೆಡ್ಜ್ ಇಲ್ಲ ಅಂದರೆ, ಇಲ್ಲಿ ಮಾತನಾಡೋರು ಸರಿಯಾಗಿ ಕಲ್ತ್ಕೊಂಡು ಮಾತನಾಡೋದಿಲ್ಲ. ಸೊ ಇಲ್ಲಿ ನಾನು ಮಾತನಾಡಬೇಕಂದ್ರೆ ಅನೇಕ ದಿನಗಳಿಂದ, ವರ್ಷಗಳಿಂದ ದೇವ್ರ ಸಮ್ಮುಖದಲ್ಲಿ ಕುಂತು ನಾನು ಅದನ್ನು ಕಲಿತು ಪರ್ಫೆಕ್ಷನ್ ಆಗಿದ್ದರೆ ಮಾತ್ರ ನಾನು ತೊಗೊಂಬರ್ಬೇಕು. ಸೊ ಆ ಥರ ಮಾತನಾಡುವಂಥ ಒಂದೊಂದು ಮಾತುಗಳು ಜೀವನವನ್ನು ಬದಲಾಯಿಸುತ್ತೆ. ಸೊ ಇವತ್ತು ನಾನು ನಂಬ್ತೀನಿ, ದೇವರ ಆತ್ಮನು ತಾನೇ ನನ್ನೊಂದಿಗೆ ಮಾತನಾಡಿ ಅನೇಕ ಕುಟುಂಬಗಳನ್ನು ಬದಲಾಯಿಸ್ತಾರೆ ಅನ್ನೋದರಲ್ಲಿ ಯಾವ ವಿಧವಾದಂಥ ಸಂದೇಹನೂ ಇಲ್ಲ. ಸೊ ಇವತ್ತು ನಾನು ಮಾತನಾಡುವಂಥ ಮಾತುಗಳು, ವಾಕ್ಯಗಳು ವಿಶ್ವಾಸಿಗಳಿಗೆ ಮಾತ್ರ ಅಲ್ಲ, ಅನೇಕ ಪ್ರೀಚರ್ಸ್, ಪಾಸ್ಟರ್ಸ್ಗಳು ಸಹ ಕಲಿಬೇಕು ಅನ್ನೋದನ್ನು ನಾನು ಇಷ್ಟಪಡ್ತೇನೆ. ಪ್ರೈಸ್ ದಿ ಲಾರ್ಡ್. ಕೆಲವ್ರು ನೋಡಿ, ಯಾರು ಬೇಕಾದರೂ ಒಂದು ಮೀಟಿಂಗಲ್ಲಿ ಕುಂತ್ಕೊಂಡ್ಬಿಡ್ತಾರೆ. ಈ ಪಾಸ್ಟರ್ಸ್ ಮೀಟಿಂಗಲ್ಲಿ ಪಾಸ್ಟರ್ಸ್ಗಳನ್ನ ಕೊಂಡ್ರಿಸೋದು ತುಂಬ ಕಷ್ಟ. ನೀವು ಬೇಕಾದ್ರೆ ನೋಡಿ, ಎಲ್ಲಾದರೂ ಸೇವಕರೆಲ್ಲ ಒಟ್ಟು ಕೂಡಿರ್ತಾರಲ್ಲ, ಒಬ್ಬರು ಪ್ರೀಚ್ ಮಾಡ್ಬೇಕಾದ್ರೆ ಇವ್ರು ಮಾತ್ರ ಹಿಂಗೆ ನೋಡ್ತಾ ಇರ್ತಾರೆ, ಆಮೇಲೆ ಹೇಳಲ್ಲ, ಏನು ನಮಗೆ ಗೊತ್ತಿಲ್ಲದೆ ಇರೋದು ಇವ್ರು ಮಾತಾಡ್ತಾರಾ ಅಂದ್ಬಿಟ್ಟು. ಎಲ್ಲರೂ ಕೈ ಎತ್ತಿ ಹಾಲೆಲೂಯಾ ಹೇಳೋಣ ಅಂದರೆ ಇವ್ರು ಕೈ ಎತ್ತಲ್ಲ. ಏನು ನಾನು ಕೈ ಎತ್ತಬೇಕಾ? ಸೊ ನಾನೇನು ಹೇಳ್ತೀನಿ ಅಂದರೆ, ಒಂದು ಪಾಸ್ಟರ್ನ
ಸತ್ಯದಲ್ಲಿ ನಡೆಸೋದಕ್ಕೆ ತುಂಬ ಕಷ್ಟ. 100 ವಿಶ್ವಾಸಿಗಳನ್ನ ನಡೆಸ್ಬಿಡ್ಬೋದು, ಆದರೆ ಒಂದು ಪಾಸ್ಟರ್ನ ನಡೆಸೋದಕ್ಕೆ ತುಂಬ ಕಷ್ಟ. ಆದರೆ ಯಾವ ಪಾಸ್ಟರ್ ಕಲಿಬೇಕು, ನಾನು ಬೆಳಿಬೇಕು, ಚೆನ್ನಾಗಿ ಕಲಿತು ಮಾತನಾಡಬೇಕು ಅಂತ ಹೇಳ್ತಾರೋ ಅಂಥ ಪಾಸ್ಟರ್ಗಳನ್ನ ದೇವರು ಹೆಚ್ಚೆಚ್ಚಾಗಿ ಆಶೀರ್ವದಿಸ್ತಾರೆ. ದಿನೇ ಅವ್ರು ಬೆಳೀತಾ ಇರ್ತಾರೆ. ಅವ್ರ ಮುಖಾಂತರ ಬರುವಂಥ ಎಲ್ಲ ವಿಶ್ವಾಸಿಗಳು ಆಶೀರ್ವಾದವಾಗಿ ಚೆನ್ನಾಗಿ ಆರೋಗ್ಯವಾಗಿರ್ತಾರೆ. ಪ್ರೈಸ್ ದಿ ಲಾರ್ಡ್. ಸೊ ನನ್ನ ಇಷ್ಟ, ನನ್ನ ಆಸೆ ಏನಂದರೆ ವಿಶ್ವಾಸಿಗಳಿಗೂ ಮಾತ್ರ ಅಲ್ಲ, ನಾನು ಮಾತನಾಡುವಂಥ ಈ ರೋಮಾಪುರದವ್ರಿಗೆ ಬರೆದ ಪುಸ್ತಕ ದ ಬುಕ್ ಆಫ್ ರೋಮನ್ಸ್ ಅನೇಕ ಪಾಸ್ಟರ್ಗಳಿಗೆ ಪ್ರಯೋಜನಕರವಾಗಿ ಆಶೀರ್ವಾದಕರವಾಗಿ ಇರಲಿ ಅಂತ ನಾನು ಭಾವಿಸ್ತೇನೆ, ಇಷ್ಟಪಡ್ತೇನೆ. ಇದಕ್ಕೆ ಪವಿತ್ರಾತ್ಮನೂ ಸಹಾಯ ಮಾಡ್ತಾರೆ. ಆಮೆನ್. ಸೊ ಫಾರ್ ದ ಫ್ಯೂಚರ್ ಜನ್ರೇಷನ್ ನಾವು ಐ ಆಮ್ ಗೋಯಿಂಗ್ ಟು ಸ್ಪೀಕ್. ನೆಕ್ಸ್ಟು ಬರುವಂಥ ಜನ್ರೇಷನ್, ಇವಾಗ ಇರುವಂಥ ಜನ್ರೇಷನ್, ಪಾಸ್ಟ್ ಜನ್ರೇಷನ್, ಪ್ರೆಸೆಂಟ್ ಜನ್ರೇಷನ್, ಫ್ಯೂಚರ್ ಜನ್ರೇಷನ್ ಎಲ್ಲರಿಗೂ ಈ ರೋಮಾಪುರದವ್ರಿಗೆ ಬರೆದ ಪುಸ್ತಕ ಆಶೀರ್ವಾದಕರವಾಗಿ ಇದ್ದೇ ಇರುತ್ತೆ ಅನ್ನೋದರಲ್ಲಿ ಯಾವ ವಿಧವಾದಂಥ ಸಂದೇಹನೂ ಇಲ್ಲ. ಪ್ರೈಸ್ ದಿ ಲಾರ್ಡ್. ಯಾಕೆ ಗೊತ್ತಾ, ರಿಫರ್ಮೇಷನ್ ಅಂದರೆ ತಿದ್ದುಪಾಟು. ಸೊ ದ ಬುಕ್ ಆಫ್ ರೋಮನ್ಸಲ್ಲಿ, ರೋಮಾಪುರದವ್ರಿಗೆ ಬರೆದ ಪುಸ್ತಕದಲ್ಲಿ ಇವತ್ತು ಚಾಪ್ಟರ್ 1ನಲ್ಲಿ ನಾವು ಕೆಲವೊಂದು ಕಾರ್ಯಗಳನ್ನು ನೋಡೋಣ. ಅದಕ್ಕಿಂತ ಮುಂಚಿತವಾಗಿ ಕೆಲವೊಂದು ಇಂಟ್ರೊಡಕ್ಷನ್ನ ನಾನು ಬೇಗ ಕೊಡೋದಕ್ಕೆ ಇಷ್ಟಪಡ್ತೀನಿ. ನೋಡಿ, ದ ಬುಕ್ ಆಫ್ ರೋಮನ್ಸ್ 1:16-17 16-17 ಈ 2 ವಾಕ್ಯ ಬೈಬಲಲ್ಲೇ ಭಾಳ ಮುಖ್ಯವಾದಂಥ ಒಂದು ವಾಕ್ಯ ಅಂತ ಅನೇಕ ಸ್ಕಾಲರ್ಸ್ ಹೇಳ್ತಾರೆ. ದ ಬುಕ್ ಆಫ್ ರೋಮನ್ಸ್ ಚಾಪ್ಟರ್ 1:16 and 17 ಈ 2 ವಾಕ್ಯ ಬಹಳ ಮುಖ್ಯವಾದಂಥ ಒಂದು ವಾಕ್ಯ. ಅತಿ ಮುಖ್ಯವಾದಂಥ ವಾಕ್ಯನೇ ಬೈಬಲಲ್ಲಿ ಇದೆರಡೇ ಅಂತ ಹೇಳ್ತಾರೆ. ಈಗ ನೋಡಿ, ಮಾರ್ಟಿನ್ ಲೂಥರ್ ಅನ್ನುವರು ದ ಬುಕ್ ಆಫ್ ರೋಮನ್ಸ್ ಯಾವಾಗ ಓದಿದ್ರು ಈ 16-17 2 ವಾಕ್ಯದಲ್ಲೇ ಅವ್ರು ಮುಟ್ಟಲ್ಪಟ್ಟು ಕ್ರಿಶ್ಚಿಯಾನಿಟಿಯಲ್ಲೇ ಎಲ್ಲ ಸಭೆಗಳಲ್ಲೇ ಒಂದು ರಿಫರ್ಮೇಷನ್ ತೊಗೊಂಬಂದರು. ರಿಫರ್ಮೇಷನ್ ಅಂದರೆ ತಿದ್ದುಪಾಟು ತೊಗೊಂಬಂದರು. ಸೊ ನಾವು ಮಾಡ್ತಾ ಇರೋದೆಲ್ಲ ತಪ್ಪು, ಇವತ್ತು ಎಲ್ಲವನ್ನ ಚೇಂಜ್ ಮಾಡೋಣ, ಬದಲಾವಣೆ ಮಾಡೋಣ ಅಂತ ಕ್ರಿಶ್ಚಿಯಾನಿಟಿಯಲ್ಲೇ ಒಂದು ಬದಲಾವಣೆಯನ್ನು ತಗೊಂಬಂದಂಥ ಒಬ್ಬ ಮನುಷ್ಯನೇ ಮಾರ್ಟಿನ್ ಲೂಥರ್. ರಿಫರ್ಮೇಷನ್, ರಿವೈವಲ್ಗೆ ಉಜ್ಜೀವನ ಅಲ್ವಾ? ಓಕೆ, ತಿದ್ದುಪಾಟು ಓಕೆ ಅನ್ನಿಸ್ತೈತೆ. ನಾನು ತುಂಬ ಆಳವಾದಂಥ ಕನ್ನಡ ಮಾತಾಡೋದಿಲ್ಲ, ಯಾಕಂದರೆ ಎಲ್ಲ ಕನ್ನಡದವ್ರಿಗೂ ನನ್ನ ಕನ್ನಡ ಅರ್ಥ ಆಗಬೇಕು. ಸೊ ಅಚ್ಚ ಕನ್ನಡ ಅಂತ ಹೋಗಿ ಅಚ್ಚ ಕನ್ನಡ ಮಾತಾಡೋಕ್ಕೆ ಹೋಗಿ ಲಾಸ್ಟಿಗೆ ನಮ್ಮ ಭಾಷೆ ಉಚ್ಚ ಕನ್ನಡ ಥರ ಇರಬಾರ್ದು. ಆಮೇಲೆ ಏನಪ್ಪ ಈ ಪಾಸ್ಟರ್ದು ಏನೂ ಅರ್ಥ ಆಗೋದಿಲ್ಲ. ಕೆಲವರು ನೋಡಿ ಗ್ರೀಕ್ ಭಾಷೆಯಲ್ಲಿ ಪ್ರಸಂಗ ಮಾಡ್ತಾರೆ, ಡೋಲೋ, ಸೋಸೋ, ಊಸೋ ಅಂತ. ನಮ್ಮ ಜನರಿಗೆ ಏನಕ್ಕೆ ಗೊತ್ತಿರಲ್ಲ. ಸೋಸೋ ಏನು ಹೇಳುತ್ತೆ ಅಂದರೆ ಇವರು ಆಮೇನ್ ಏನಪ್ಪ ಸೋಸೋ ಅಂತ ಹೇಳ್ತಾರೆ. ಏನೋ ಚೌಚೌ ಹೇಳ್ದಂಗೆ ಪಾಸ್ಟರ್ ಏನೋ ಇವತ್ತು ಸೋಸೋ ಅಂತವ್ರು. ಸೊ ಗ್ರೀಕಲ್ಲಿ ಏನು ಹೇಳುತ್ತೆ, ಇಬ್ರಲ್ಲಿ ಏನು ಹೇಳುತ್ತೆ ಅಂತ ಅರ್ಥ ಆಗದೇ ಇರೋದನ್ನು ಜನರಿಗೆ ಕಲಿಸೋದಕ್ಕಿಂತ ಅರ್ಥ ಆಗೋ 1-2 ಮಾತು ಹೇಳಿದ್ರೆ ಲೈಫ್ ಚೇಂಜ್ ಆಗುತ್ತೆ. ಏನಂತೀರಾ? ಸೊ ನಾನು ಜನರಿಗೆ ಎಷ್ಟು ಅರ್ಥ ಮಾಡಿಸ್ಬೇಕೋ ಅದಕ್ಕೆ ಅಷ್ಟು ಉದಾಹರಣೆಗಳನ್ನು ಕೊಟ್ಟು ಅಷ್ಟು ನಾನು ಅರ್ಥ ಮಾಡಿಸ್ತೀನಿ. ಯಾಕೆ ಗೊತ್ತಾ, ನಾವು ಒಂದು ಸತಿ ನಾವು ಅರ್ಥ ಮಾಡ್ಕೊಂಬಿಟ್ರೆ ನಮ್ಮ ಲೈಫ್ ಟೋಟಲಾಗಿ ಚೇಂಜ್ ಆಗಿಬಿಡುತ್ತೆ. ಓ ಮೈ ಗಾಡ್, ಪ್ರೈಸ್ ದಿ ಲಾರ್ಡ್. ಸೊ ದ ಬುಕ್ ಆಫ್ ರೋಮನ್ಸ್ ಮಾತನಾಡೋದಕ್ಕೆ ಬೇಕಾದಂಥ ಅನಾಯಿಂಟಿಂಗ್, ಬೇಕಾದಂಥ ಅಭಿಷೇಕ, ಬೇಕಾದಂಥ ಬಲ, ಬೇಕಾದಂಥ ಸಮಯ, ಇದಕ್ಕೆಲ್ಲ ದೇವರೇ ನಮಗೆ ಹೆಚ್ಚೆಚ್ಚಾಗಿ ಕೊಡಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ಆಮೆನ್. ಈ ಮಾತುಗಳು, ಈ ವಾಕ್ಯಗಳು ಒಂದೊಂದು ಮನೆಗಳಲ್ಲೂ, ಒಂದೊಂದು ಕುಟುಂಬದಲ್ಲೂ, ಒಬ್ಬೊಬ್ಬ ಪರ್ಸನಲ್ ವೈಯಕ್ತಿಕ ಜೀವಿತಗಳಲ್ಲಿ ಬದಲಾವಣೆ ತರುತ್ತೆ ಅನ್ನೋದು ಯಾವ ವಿಧವಾದಂಥ ಸಂದೇಹನೂ ಇಲ್ಲ. ಆಮೆನ್. ಪ್ರೈಸ್ ದಿ ಲಾರ್ಡ್. ಮಾರ್ಟಿನ್ ಲೂಥರ್ ಮಾತ್ರ ಅಲ್ಲ, ಜಾನ್ ಬನಿಯನ್ ಪ್ಲಸ್ ಜಾನ್ ವೆಸ್ಲಿ, ಇವರೆಲ್ಲ ಬಂದ್ಬಿಟ್ಟು ಅಗಸ್ಟಿನ್, ಸೈಂಟ್ ಅಗಸ್ಟಿನ್, ಇವರೆಲ್ಲ ದ ಬುಕ್ ಆಫ್ ರೋಮನ್ಸ್ ಓದ್ಬೇಕಾದ್ರೆ ಒಂದು ದೊಡ್ಡ ಚೇಂಜಸನ್ನು ಈ ಲೋಕಕ್ಕೆ ತಗೊಂಬಂದರು. ಪ್ರೈಸ್ ದಿ ಲಾರ್ಡ್. ಇವರೆಲ್ಲ ಓದಿ ಲೋಕಕ್ಕೆ ಒಂದು ದೊಡ್ಡ ಉಜ್ಜೀವನ ಮತ್ತು ಬದಲಾವಣೆನ ತಗೊಂಬಂದರು. ಇದೇ ರೋಮನ್ಸ್ನ ಪಾಸ್ಟರ್ ಫಿಲಿಪ್ ಬಾಬು ಮಾತಾಡಿ ಈ ಲೋಕಕ್ಕೆ ಒಂದು ದೊಡ್ಡ ಬದಲಾವಣೆನ ತಗೊಂಬರ್ತಾರೆ ಅನ್ನೋ ನಂಬಿಕೆ ನನಗೇನೇ ಇದೆ. ಪ್ರೈಸ್ ದಿ ಲಾರ್ಡ್. ಯಾರಿಗೆ ನಂಬಕ್ಕಾಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ, ಆದರೆ ನನಗೇನೇ ನನ್ನ ಮೇಲೆ ನಂಬಿಕೆ ಐತೆ. ಈ ವಾಕ್ಯಗಳು ಅನೇಕರ ಜೀವಿತಗಳನ್ನು ಬದಲಾವಣೆ ಮಾಡುತ್ತೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆಮೆನ್. ನೋಡಿ, ಇದನ್ನು ರೋಮನ್ಸ್, ದ ಬುಕ್ ಆಫ್ ರೋಮನ್ಸ್ ಒಂದು ಪಾಸ್ಟರ್ ಸುಮ್ಮನೆ ಕುಂತ್ಕೊಂಡು ಮಾತಾಡ್ತಾನೇ ಇದ್ರಂತೆ, ಒಂದು ಚೇರ್ ಹಾಕ್ಕೊಂಡು ಸುಮ್ಮನೆ ಮಾತಾಡ್ತಾ ಇದ್ರಂತೆ.
2,000 ಜನ 3,000 ಜನ ಹಾಗೆ ದೇವ್ರ ಸಮ್ಮುಖದಲ್ಲಿ ಬಂದರು ಅಂತ ಏನು ಹೇಳ್ತಾ ಇದ್ದಾರೆ ಅಂತ. ಸೊ ಇವರೇನು ಮಾಡಿಲ್ಲ, ಈ ವಾಕ್ಯ ಕೆಲಸ ಮಾಡುತ್ತೆ. ಸುಮ್ಮನೆ ಅವ್ರು ಮಾತಾಡ್ತಾ ಇದ್ದಾಗಲೇ 1,000 ಜನ ರಕ್ಷಣೆ ಹೊಂದಿದ್ರಂತೆ. ಯಾವುದರಲ್ಲಿ? ದ ಬುಕ್ ಆಫ್ ರೋಮನ್ಸಲ್ಲಿ. ಸೊ ಇದನ್ನು ನಾನು ಮಾತನಾಡ್ಬೇಕಾದ್ರೆ ಎಲ್ಲ ಕಾಯಿಲೆಗಳಿಂದ, ಎಲ್ಲ ದರಿದ್ರದಿಂದ, ಎಲ್ಲ ಸಾಲಗಳಿಂದ ಖಂಡಿತವಾಗಲೂ ನಾನು ಮಾತನಾಡ್ತಾ ಇರ್ಬೇಕಾರೆ, ನೀವು ಕೇಳ್ತಾ ಇರ್ಬೇಕಾದ್ರೆ ಎಲ್ಲ ಅಟ್ಮಾಸ್ಫಿಯರಲ್ಲಿ ಎಲ್ಲ ಬದಲಾವಣೆಗಳಾಗುತ್ತೆ ಅನ್ನೋದರಲ್ಲಿ ಯಾವ ವಿಧವಾದ ಸಂದೇಹನೂ ಇಲ್ಲ. ಆಮೆನ್. ಸೊ ನಮ್ಮ ಜೀವಿತದಲ್ಲಿ ದೇವರು ಇನ್ನೂ ಹೇರಾಳವಾಗಿ ಆಶೀರ್ವದಿಸೋದಕ್ಕೆ ಇದ್ದಾರೆ. ಪಾಸ್ಟರ್, ಇಲ್ಲಿವರೆಗೂ ದೇವರು ನನ್ನನ್ನು ಆಶೀರ್ವದಿಸಿದ್ದಾರೆ ಪಾಸ್ಟರ್ ಅಂತ ಎಷ್ಟು ಜನ ಹೇಳೋದಕ್ಕೆ ಸಾಧ್ಯ? ಆಮೇನ್. ಈಗ ಒಂದು ಮದುವೆಗೆ ಹೋಗ್ತೀವಿ ಅಂತ ಇಟ್ಕೊಳ್ಳಿ. ಮದುವೆಗೆ ಹೋಗಿದ ತಕ್ಷಣವೇ ಸ್ಟಾರ್ಟಿಂಗ್ ಎಂಟ್ರೆನ್ಸಲ್ಲೇ ಏನು ಕೊಡ್ತಾರೆ? ವೆಲ್ಕಮ್ ಡ್ರಿಂಕ್ ಕೊಡ್ತಾರೆ. ವೆಲ್ಕಮ್ ಮಾಡೋದಕ್ಕೆ ಹೋಗ್ಬೇಕಾದ್ರೆ ಏನು ಕೊಡ್ತಾರೆ? ವೆಲ್ಕಮ್ ಡ್ರಿಂಕ್ ಏನಕ್ಕೆ ಕೊಡ್ತಾರೆ ಅಂದರೆ, ನಾವು ಇನ್ನೂ ತುಂಬ ಹೊತ್ತು ಮಾತಾಡೋದಿದೆ, ನೀವು ತುಂಬ ಹೊತ್ತು ಇನ್ನೂ ಕುಂತಿರಬೇಕು, ಹೊಟ್ಟೆ ಹಸಿಯಲ್ಲಿ ತುಂಬ ನೀವು ಒಣ್ಕೊಂಡು ಕುಂತ್ಕೊತೀರಾ, ಅದಕ್ಕೇ ನೀವೇನು ಮಾಡಿ, ಫಸ್ಟೇ ಬರ್ತಾನೆ ಸ್ವಲ್ಪ ಹೊಟ್ಟೆನ ನೆನೆಸ್ಕೊಳ್ಳಿ ಅಂತ ವೆಲ್ಕಮ್ ಡ್ರಿಂಕ್ ಕೊಡ್ತಾರೆ. ಈ ವೆಲ್ಕಮ್ ಡ್ರಿಂಕ್ ಆಗಿದ ಮೇಲೆ ಬಫೆ, ಬೆಸ್ಟ್ ಮೀಲ್ಸು, ಅಡುಗೆ, ಊಟ ಎಲ್ಲ ರೆಡಿ ಇರುತ್ತೆ. ಇವತ್ತು ನಿಮ್ಮ ಲೈಫಲ್ಲಿ ನೀವು ಆಶೀರ್ವಾದಗಳನ್ನು ನೋಡಿದ್ದೀರಾ ಅಂದರೆ ದೇವ್ರ ಹತ್ರ ಬಂದಂಥ ಬೇರೆ ವೆಲ್ಕಮ್ ಡ್ರಿಂಕ್ ಅಷ್ಟೇ. ಸೊ ಮೆನಿ ಮೋರ್ ಟು ಕಮ್. ಆಮೇಲೆ ಇನ್ನೂ ಹೇರಾಳವಾಗಿ ಧಾರಾಳ ಇವತ್ತು ನಮ್ಮ ಲೈಫಲ್ಲಿ ನಾವು ಆಶೀರ್ವಾದಗಳನ್ನು ನೋಡಿದ್ದೀವಿ ಅಂದರೆ ಇಟ್ ಈಸ್ ಜಸ್ಟ್ ಎ ವೆಲ್ಕಮ್ ಡ್ರಿಂಕ್. ಜಸ್ಟ್ ದೇವರು ಸುಮ್ಮನೆ ಸ್ಯಾಂಪಲ್ ಮಾತ್ರ ಸ್ವಲ್ಪ ಕೊಟ್ಟಿದ್ದಾರೆ. ಸೊ ಈ ಪುಸ್ತಕಗಳನ್ನು ಧ್ಯಾನಿಸುವಾಗಲೇ, ಇದನ್ನು ನಾನು ಹೇಳುವಾಗಲೇ ಅನೇಕರ ಲೈಫು ಟರ್ನ್ಔಟ್ ಆಗುತ್ತೆ, ಬದಲಾವಣೆ ಆಗೇ ಆಗುತ್ತೆ. ಹಲ್ಲೆಲೂಯಾ. ರೈಟ್, ಓಕೆ. ದ ಬುಕ್ ಆಫ್ ರೋಮನ್ಸ್ ಫಸ್ಟ್ ಚಾಪ್ಟರ್, ಮೊದಲನೇ ಅಧ್ಯಾಯನ ತೊಗೊಳ್ಳೋಣ. ರೆಫರೆನ್ಸ್ ಎಲ್ಲ ತುಂಬ ಬೇಕು, ಅದಕ್ಕೆ ನಾನೇ ಎಲ್ಲ ತೊಗೊಂಬಂದ್ಬಿಟ್ಟಿದ್ದೀನಿ. ನೀವು ಎತ್ತು ಓದಿ. ಎಲ್ಲರೂ ದ ಬುಕ್ ಆಫ್ ರೋಮನ್ಸ್ ತಿರ್ಸ್ಕೊಳ್ಳಿ. ಆನ್ಲೈನಲ್ಲಿ ನೋಡ್ತಾ ಇರೋರು ಒಂದು ವೇಳೆ ಪಾಸ್ಟರ್ ಈ ರೋಮನ್ಸ್ ಬಗ್ಗೆ ನಾನು ಕೇಳೋದಕ್ಕೆ ಭಾಳ ಆಸೆ ಇದೆ ಅಂದರೆ, ನೀವೊಂದು ನೋಟ್ಬುಕ್ ತೊಗೊಳ್ಳಿ, ಒಂದು ಪೆನ್ ಕೈಯಲ್ಲಿ ಇಟ್ಕೊಳ್ಳಿ, ನಾನು ಹೇಳೋ ವಾಕ್ಯನೆಲ್ಲ ನೀವು ಬರೆದಿಟ್ಕೊಳ್ಳಿ. ನೀವು ಅನೇಕರಿಗೆ ಪ್ರೀಚ್ ಮಾಡೋ ಥರ ಬರುವಂಥ ದಿನಗಳಲ್ಲಿ ದೇವರು ನಿಮ್ಮನ್ನು ಬಲವಾಗಿ ಉಪಯೋಗಿಸಲಿ ಅಂತ ಯೇಸುವಿನ ನಾಮದಲ್ಲಿ ನಾನು ನಿಮ್ಮನ್ನು ಆಶೀರ್ವದಿಸ್ತೇನೆ. ಆಮೆನ್. ರೈಟ್. ದ ಬುಕ್ ಆಫ್ ರೋಮನ್ಸ್ ಚಾಪ್ಟರ್ 1 ವರ್ಸ್ 1. ಈ ದ ಬುಕ್ ಆಫ್ ರೋಮನ್ಸಲ್ಲಿ 3 ಭಾಗನ, ಇದನ್ನು 3 ಪಾರ್ಟ್ ಮಾಡ್ಬೋದು. ಹೆಂಗೆ 3 ಪಾರ್ಟ್ ಮಾಡ್ಬೋದು ಅಂದರೆ, 1ರಿಂದ 7 1 ಪಾರ್ಟು, ಪ್ಲಸ್ 8ರಿಂದ 15 2ನೇ ಪಾರ್ಟು, ಫ್ರಮ್ ವರ್ಸ್ 16 to 32 16ರಿಂದ 32 3ನೇ ಪಾರ್ಟ್. ಸೊ ಪೌಲನು ಯಾವ ರೀತಿ ಇಂಟ್ರಡಕ್ಷನ್ ಕೊಡ್ತಾರೆ ಅಂದರೆ, ಯೇಸು ಕ್ರಿಸ್ತನ ದಾಸನು ಅಂದರೆ ಇಂಗ್ಲೀಷಲ್ಲಿ ಏನು ಹೇಳುತ್ತೆ? ಬಾಂಡ್ ಸರ್ವೆಂಟ್. ಸೊ ಯೇಸು ಕ್ರಿಸ್ತನ ದಾಸನು, ಅಪೊಸ್ತಲನಾಗುವುದಕ್ಕೆ ಕರೆಯಲ್ಪಟ್ಟವನು, ದೇವರ ಸುವಾರ್ತೆಯನ್ನು ಸಾರುವುದಕ್ಕೆ ನೇಮಿಸಲ್ಪಟ್ಟವನು ಆಗಿರುವ ಪೌಲನು ಇಂಗ್ಲೀಷಲ್ಲಿ ಸ್ಟಾರ್ಟ್ ಮಾಡ್ಬೇಕಾದ್ರೆ ಪಾಲ್ ಅಂತ ಐತೆ. ಪಾಲ್ ಅಂದರೆ ನಾನೇ ಪಾಲ್. ಇವಾಗ ನೋಡಿ, ನಾನು ಹೊಸದಾಗಿ ಎಲ್ಲಾದರೂ ಒಂದು ಕಡೆ ಪ್ರೀಚಿಂಗ್ ಹೋಗ್ತೀನಿ ಅಂದರೆ ಐ ಶುಡ್ ಇಂಟ್ರಡ್ಯೂಸ್ ಮೈ ಸೆಲ್ಫ್. ಫಸ್ಟು ನಾನು ಬಂದಿದ್ದ ತಕ್ಷಣ ಓಕೆ ಎಲ್ಲರೂ ಬುಕ್ ತಗೊಳ್ಳಿ, ಬೈಬಲ್ ತೊಗೊಳ್ಳಿ ಅಂತ ಹೇಳೋಕ್ಕಾಗೋದಿಲ್ಲ. ಈಗ ನಮ್ಮ ಚರ್ಚಲ್ಲಿ ನಾನು ಹೇಳ್ಬೋದು, ಯಾಕಂದರೆ ನಮ್ಮ ಚರ್ಚ್ ಜನರಿಗೆ ಗೊತ್ತು ನಾನು ಯಾರು ಅಂತ. ಇವಾಗ ಇನ್ನೊಂದು ಚರ್ಚ್ಗೆ ಹೋಗ್ತೀನಿ ಅಂದರೆ ನನ್ನ ಬಗ್ಗೆ ಸೆಲ್ಫ್ ಇಂಟ್ರಡಕ್ಷನ್ ಕೊಡೋದು ತುಂಬ ಇಂಪಾರ್ಟೆಂಟ್. ಸೊ ಯಾರು ಮಾತಾಡ್ತಾ ಇದ್ದೀವಿ, ಯಾರಿಗೆ ಮಾತಾಡ್ತಾ ಇದ್ದೀವಿ, ಯಾಕೆ ಮಾತಾಡ್ತಾ ಇದ್ದೀವಿ, ಈ ಟಾಪಿಕೇ ತುಂಬ ಇಂಪಾರ್ಟೆಂಟ್. ಇವಾಗ ನೋಡಿ, ಒಂದು ಮೆಸೇಜ್ ಕೊಡಬೇಕಂದ್ರೆ ಕಂಟೆಂಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾವುದು? ಕಂಟೆಂಟ್. ಏನು ಜನರಿಗೆ ತಿಳಿಸ್ಬೇಕು, ಯಾವುದನ್ನು ಜನರ ಒಳಗಡೆ ನಾನು ಹಾಕಬೇಕು ಅನ್ನೋದನ್ನು ನಾನು ಫಸ್ಟ್ ಪ್ಲ್ಯಾನ್ ಮಾಡಬೇಕು. ಐ ಮೀನ್, ಅನೇಕರಿಗೆ ಪ್ರಸಂಗ ಮಾಡೋರಿಗೆಲ್ಲ ನಾನು ಪ್ರಸಂಗ ಮಾಡೋದು ಭಾಳ ಪ್ರಯೋಜನ ಆಗುತ್ತೆ. ಚೆನ್ನಾಗಿ ಗಮನಿಸಿ. ನಾನೊಂದು ಪ್ರೀಚ್ ಮಾಡ್ತೀನಿ ಅಂದರೆ ನಾನು ಏನು ಪ್ರೀಚ್ ಮಾಡ್ತಾಯಿದ್ದೀನಿ, ಯಾತಕ್ಕಾಗಿ ಪ್ರೀಚ್ ಮಾಡ್ತಾಯಿದ್ದೀನಿ, ಯಾರಿಗೆ ಮಾಡ್ತಾಯಿದ್ದೀನಿ, ಇದು 3 ಇಂಪಾರ್ಟೆಂಟ್. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ಪೌಲನ್ ಏನು ಹೇಳ್ತಾನೆ ಅಂದರೆ, ಪೌಲನಾದ ನಾನು ಪೌಲನು. ಸೊ ಸೆಲ್ಫ್ ಇಂಟ್ರಡಕ್ಷನ್ ಅಂತ ಹೇಳಿಬಿಟ್ಟು ಬಾಂಡ್ ಸರ್ವೆಂಟ್ ಆಫ್ ಜೀಸಸ್ ಕ್ರೈಸ್ಟ್ ಅಂತ ಹೇಳ್ತಾರೆ. ಕನ್ನಡದಲ್ಲಿ ಯೇಸು ಕ್ರಿಸ್ತನ ದಾಸನು. ಈಗ ಎಷ್ಟೋ ಮೆಸೇಜಲ್ಲಿ, ಎಷ್ಟೋ ಪ್ರಸಂಗಗಳಲ್ಲಿ ನೀವು ಕೇಳಿರ್ಬೋದು, ಪಾಸ್ಟರ್ ನೀವು ಬಂದ್ಬಿಟ್ಟು ನಾವೆಲ್ಲ ಮಕ್ಕಳು ಅಂತೀರ, ಪೌಲನ್ ದಾಸನು ಅಂತ ಹೇಳ್ತಾನಲ್ಲ, ಏನು ವ್ಯತ್ಯಾಸ?
ಈಗ ನೋಡಿ, ಕನ್ನಡದಲ್ಲಿ ಸ್ವಲ್ಪ ಫಾಸ್ಟ್ ಹೋಗ್ತೀನಿ, ಯಾಕಂದರೆ ನಾನು ನಿನ್ನೆ ಬೈಬಲ್ ಕಾಲೇಜಲ್ಲಿ ರೋಮನ್ಸ್ 3rd 4th ಚಾಪ್ಟರ್ವರೆಗೂ ಹೋಗ್ಬಿಟ್ಟಿದ್ದೀನಿ. ಈಗ ನಾನು ಫಸ್ಟಿಂದ ಇಲ್ಲಿ ತಿರ್ಗಾ ಮತ್ತೆ ಬರ್ತಾಯಿದ್ದೀನಿ. ಆದರೆ ಒಂದು ಚೆನ್ನಾಗಿ ಗಮನಿಸಿ, ಕನ್ನಡದಲ್ಲಿ ಕೇಳಿ, ತಮಿಳಲ್ಲಿ ಕೇಳಿ, ಬೈಬಲ್ ಕಾಲೇಜಲ್ಲಿ ಕೇಳಿ, 3 ಮೆಸೇಜು ಬೇರೆ ಬೇರೆ ಥರನೇ ಇರುತ್ತೆ. ಆಮೇಲೆ ನನ್ನ ಜೊತೆ ಇವಾಗ ಈ ಮೆಸೇಜನ್ನು ಕೇಳ್ತಾ ಇರೋರು ಹೇಳ್ತಾರೆ, ಪಾಸ್ಟರ್ ನೀವು ಅಲ್ಲಿ ಮಾತಾಡಿದಾಗ ಬೇರೆ ಥರ ಇತ್ತು, ಇಲ್ಲಿ ಮಾತಾಡಿದಾಗ ಬೇರೆ ಥರ ಇತ್ತು. ಅದೇ ಡಿಫ್ರೆನ್ಸು. ಇವಾಗ ಒಂದು ವೇಳೆ ನೀವು ಯೋಚನೆ ಮಾಡ್ಬೋದು, ಇಲ್ಲಿ ಕನ್ನಡದಲ್ಲಿ ಸೇಮ್ ತಮಿಳಲ್ಲೂ ಹಂಗೆ ಇರುತ್ತಾ? ನೋ 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 ನೋ, ಇಟ್ ಈಸ್ ವೆರಿ ಡಿಫ್ರೆಂಟ್. ದಾಸನು ಅಂದರೆ ನೀವು ಹೇಳ್ಬೋದು, ಪಾಸ್ಟರ್ ನಾವೆಲ್ಲ ಮಕ್ಕಳ ಅಥವಾ ದಾಸರ? ಸನ್ಸ್ ಆಫ್ ಗಾಡ, ಸರ್ವೆಂಟ್ ಆಫ್ ಗಾಡ? ಸನ್ಸ್ ಆಫ್ ಗಾಡ, ಸರ್ವೆಂಟ್ ಆಫ್ ಗಾಡ? ಮತ್ತು ಪೌಲನ್ ಯಾಕೆ ಸರ್ವೆಂಟ್ ಆಫ್ ಗಾಡ್ ಅಂತ ಹಾಕಿದ್ದಾರೆ? ಇದರಲ್ಲಿ ಒಂದು ಆಳವಾದಂಥ ಒಂದು ಸತ್ಯ ಇದೆ ನೋಡಿ. ಈಗ ಪೌಲನ್ ಯಾಕೆ ಇದನ್ನು ದಾಸನು ಅಂತ ಹಾಕಿದ್ರು ಅಂದರೆ, ಹಳೆ ಒಡಂಬಡಿಕೆಯಲ್ಲಿ ಒಂದು ಪದ್ಧತಿ ಇದೆ. ಕೆಲಸ ಮಾಡೋರು ಈಗ ಬಂದ್ಬಿಟ್ಟು ದಾಸರಾಗಿ ಕೆಲಸಕ್ಕೆ ಹೋಗ್ಬೋದು. ಕೆಲಸಕ್ಕೆ ಹೋದರೆ ಅವ್ರು ಬಂದ್ಬಿಟ್ಟು 6 years ಕೆಲಸ ಮಾಡಬೇಕು. 7ನೇ ವರ್ಷ ಅವ್ರನ್ನ ಬಿಡುಗಡೆ ಮಾಡಬೇಕು. 7th year 7ನೇ ವರ್ಷ ಅವ್ರನ್ನ ಬಿಡುಗಡೆ ಮಾಡಬೇಕು. ಸೊ ಅವ್ರು 6 ವರ್ಷ ಅವ್ರು ಕೆಲಸ ಮಾಡ್ತಾರೆ. 7ನೇ ವರ್ಷ ಅವರು ಬಿಡುಗಡೆ ಅಂದರೆ ಆ ಯಜಮಾನ ಓನರ್ ಏನು ಮಾಡಬೇಕು ಅಂದರೆ, ಯು ಆರ್ ಫ್ರೀ ಅಂತ ಹೇಳ್ಬಿಡ್ಬೇಕು. ಈ 7ನೇ ವರ್ಷ ಬಿಡುಗಡೆ ಮಾಡಿದಾಗ ಒಂದು ವೇಳೆ ಆ ದಾಸನಿಗೆ ಸ್ಲೇವ್ ಅಂತ ಹೇಳ್ತಾರೆ, ಸರ್ವೆಂಟ್ ಅಂತ ಹೇಳ್ಬೋದು, ಸ್ಲೇವ್ ಅಂತ ಹೇಳ್ಬೋದು, ದಾಸರು ಅಂತ ಹೇಳ್ಬೋದು. ಒಂದು ವೇಳೆ ಹೋಗೋದಕ್ಕೆ ಬಿಡುಗಡೆ ಆಗೋದಕ್ಕೆ ಮನಸ್ಸಿಲ್ಲ, ಯಾಕಂದರೆ ಯಜಮಾನ ಓನರ್ ತುಂಬ ಚೆನ್ನಾಗಿ ನೋಡಿಕೊಂಡ್ರು. ನೋಡಿ, ಕೆಲವರು ಓನರ್ ಹತ್ರ ಕೆಲಸ ಮಾಡೋದು ತುಂಬ ಕಷ್ಟ. ಅವ್ರು ಹೆಂಗೆ ಗೊತ್ತಾ, ಏನೇ ಪರ್ಫೆಕ್ಷನ್ ಮಾಡು ಬೈತಾ ಇರ್ತಾರೆ. ಕೆಲವೊಂದು ಓನರ್ಗಳು ಹೆಂಗೆ ಗೊತ್ತಾ, ನೀನೇನೇ ತಪ್ಪು ಮಾಡು ಪರವಾಗಿಲ್ಲ ಬಿಡಪ್ಪ ಅಂತ ಇರ್ತಾರೆ. ಸೊ ಓನರ್ಗಳಲ್ಲಿ ವ್ಯತ್ಯಾಸವಾದಂಥ ಓನರ್ ಇದ್ದಾರೆ. ಪಾಸ್ಟರ್ಗಳಿದ್ದಂಗೆ ಅದನ್ನು. ಕೆಲವು ಪಾಸ್ಟರ್ ಹತ್ರ ಅಲ್ಲಿ ಇಲ್ಲಿ ಏನಾದರೂ ಮಿಸ್ಟೇಕ್ ಆಯಿತು ಅಂದರೆ ಫುಲ್ ಕ್ಲಾಸ್ ಎತ್ತಿಬಿಡ್ತಾರೆ. ನಾವೆಲ್ಲ ಕೆಲವೊಂದೆಲ್ಲ ನೋಡಿದ್ರು ನಾವು ನೋಡದೇ ಇರೋ ಥರ ಇದ್ದು ಬಿಡ್ತೀವಿ. ಸೊ ನಾವು ಅಷ್ಟು ಕ್ಲಾಸ್ ಎತ್ತೋದಿಲ್ಲ. ಬೇರೆ ಚರ್ಚಲ್ಲಿ ಎತ್ಕೊಂಡೋಗಿ ಬಿಟ್ಬಿಟ್ರೆ ನಮ್ಮ ಹುಡುಗರು ಅಥವಾ ನಮ್ಮ ವಿಶ್ವಾಸಿಗಳು ಏನು ಹೇಳ್ತಾರೆ ಗೊತ್ತಾ, ಅಲ್ಲಿ ಎಷ್ಟು ಸ್ಟ್ರಿಕ್ಟಾಗಿದ್ದಾರೆ ನಮ್ಮ ಫಿಲಿಪ್ ಪಾಸ್ಟ್ರು, ಏನು ಕೇಳೋದೇ ಇಲ್ಲ, ಎಷ್ಟು ಒಳ್ಳೆಯವರು ಅಂತ ಅಲ್ಲೋಗಿ ಯೋಚನೆ ಮಾಡ್ತಾರೆ. ಈ ರೀತಿ ಯಾವುದ್ರಲ್ಲಾದರೂ ಓನರ್ ಒಳ್ಳೆಯವರಾಗಿದ್ಬಿಟ್ರೆ ಅವನು ಅಲ್ಲಿಂದ ಹೋಗ್ಬೇಕು. ಫ್ರೀ ಮಾಡಿದ್ರು ಅವನೇ ವಾಲಂಟ್ರಿ ಅಥವಾ ಅವನೇ ಇಷ್ಟಪಟ್ಟು ನಾನು ಹೋಗೋದಿಲ್ಲ, ನಿಮ್ಮ ಥರ ಒಳ್ಳೆಯವರು ಎಲ್ಲೂ ಸಿಗಲ್ಲ ನನಗೆ, ನೀವು ತುಂಬ ಒಳ್ಳೆಯವರು ಅಂತ ಅವ್ರ ಹತ್ರನೇ ಕೆಲಸ ಮಾಡೋದಕ್ಕೆ ಇಷ್ಟಪಟ್ಟರೆ, ಆಗ ಆ ಯಜಮಾನ ಏನು ಮಾಡಬೇಕು ಅಂದರೆ, ಮನೆ ಬಾಗಿಲ ಹತ್ರ ಕರ್ಕೊಂಬಂದು ಆ ಡೋರ್ ಪೋಸ್ಟಲ್ಲಿ ಹೊರಗಡೆ ಅವನ ಕಿವಿಗೆ ಒಂದು ವಾಲೆ ಹಾಕ್ತಾರೆ. ಇಲ್ಲಿ ಕಿವಿ ಚುಚ್ಚಿ ಒಂದು ವಾಲೆ ಹಾಕ್ತಾರೆ. ಆ ಕಿವಿ ಚುಚ್ಚಿರೋದು ಆ ವಾಲೆನ ನೋಡಿದ್ರೆ ಎಲ್ಲರಿಗೂ ಏನು ಪ್ರೂವ್ ಆಗುತ್ತೆ ಅಂದರೆ, ಇವನು ಇಷ್ಟಪಟ್ಟು ಅಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಅಂತ ಒಂದು ಪ್ರೂವ್ ಆಗುತ್ತೆ. ಎರಡನೇದು ಯಾವ್ದು ಪ್ರೂವ್ ಆಗುತ್ತೆ ಅಂದರೆ, ಈ ಓನರ್ ತುಂಬ ಒಳ್ಳೆಯವರು ಅಂತ ಈ ಕೆಲಸದವನು ತೋರಿಸ್ತಾನೆ. ಅಂದರೆ ಇವನು ಕಿವಿ ಚುಚ್ಚಿರೋದನ್ನ ನೋಡ್ಬಿಟ್ಟು ಎಲ್ಲರೂ ಏನು ಹೇಳ್ತಾರೆ ಗೊತ್ತಾ, ಆ ಓನರ್ ಎಷ್ಟು ಒಳ್ಳೆಯವರು ಅಂದರೆ ಇವನು ಕಿವಿ ಚುಚ್ಚಿರಬೇಕು. ಸೊ ಕಿವಿ ಚುಚ್ಚೋದು ಗುರುತು ಏನು ಅಂದರೆ, ಅವರ ಯಜಮಾನ ತುಂಬ ತುಂಬ ಒಳ್ಳೆಯವರು. ಸೊ ಅದರ ಅರ್ಥನೇ ಎತ್ಕೊಂಡ್ಬಂದು ಪೌಲನೇ ಇಲ್ಲಿ ಹೇಳೋದು ಏನಂದರೆ, ದಾಸನು ಅಂದರೆ ದೇವ್ರು ನನ್ನನ್ನು ದಾಸರಾಗಿ ನೋಡೋದಿಲ್ಲ, ನಾನು ಇಷ್ಟಪಟ್ಟು ನನ್ನ ಯಜಮಾನ ತುಂಬ ತುಂಬ ಒಳ್ಳೆಯವನು, ಈ ಥರ ದೇವ್ರು ನಾನು ಎಲ್ಲೂ ನೋಡಿಲ್ಲ ಅಂತ ಅವನು ಅದನ್ನು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಅವನ ಐಡೆಂಟಿಟಿನ ದಾಸನು ಅಂತ ಅವ್ರು ಹಾಕ್ಕೊಳ್ಳೋದು. ಇಷ್ಟಪಟ್ಟು, ಎಲ್ಲರೂ ಹೇಳಿ ಆಮೆನ್. ಅದಕ್ಕಾಗಿ ದಾಸರು ಅಂದಿದ ತಕ್ಷಣ ನಾವೆಲ್ಲ ಕೆಲಸದವರು, ನಾವೆಲ್ಲ ಸರ್ವೆಂಟ್ಸು ಆ ರೀತಿ ಹೋಗ್ಬೋದು. ವಿ ಆರ್ ಸನ್ಸ್ ಆಫ್ ಗಾಡ್, ಪ್ರೈಸ್ ದಿ ಲಾರ್ಡ್. ಆದರೆ ನಾನು ಇಷ್ಟಪಟ್ಟು ನಾನು ನನ್ನ ತಂದೆಗಾಗಿ, ನನ್ನ ಯಜಮಾನನಿಗಾಗಿ ನಾನು ಕೆಲಸ ಮಾಡ್ತೀನಿ ಅಂದರೆ ಅಷ್ಟು ಒಳ್ಳೆಯವರು. ಪ್ರೈಸ್ ದಿ ಲಾರ್ಡ್. ನಾನು ಯಾಕೆ ದೇವ್ರಿಗಾಗಿ ಸೇವೆ ಮಾಡ್ತಾಯಿದ್ದೀನಿ ಅಂದರೆ, ನಾನು ಆರಾಧನೆ ಮಾಡುವಂಥ ದೇವರು ತುಂಬ ತುಂಬ ಒಳ್ಳೆಯವರು. ಆಮೆನ್. ನೀವು ಆರಾಧನೆ ಮಾಡುವಂಥ ದೇವರು ತುಂಬ ತುಂಬ ಒಳ್ಳೆಯವರು. ಸೊ ಈ ದೇವರು ಒಳ್ಳೆಯವರು ಅಂತ ಹೆಂಗೆಲ್ಲ ಪೌಲನು ವಿವರಿಸ್ತಾನೆ ಅನ್ನೋದೇ ದ ಬುಕ್ ಆಫ್ ರೋಮನ್ಸಲ್ಲಿ ಇರುವಂಥ ಸಂದೇಶ. ಪ್ರೈಸ್ ದಿ ಲಾರ್ಡ್. ಓಕೆ,
ಇದರಲ್ಲಿ ಎಷ್ಟು ನೋಡ್ಬೋದು ಅಂದರೆ ಯೇಸು ಕ್ರಿಸ್ತನ ದಾಸನು, ಸರ್ವೆಂಟ್ ಆಫ್ ಗಾಡ್ ಅಂದರೆ ಅರ್ಥ ಆಯಿತು. ಸರ್ವೆಂಟ್ ಅಂದರೆ ನಾವೆಲ್ಲ ಕೆಲಸದವರಲ್ಲ, ನಾವೆಲ್ಲ ಮಕ್ಕಳು. ಆದರೆ ನನ್ನ ಸ್ವಯ ಇಚ್ಛೆಯಿಂದ ನಾನು ಸರ್ವೆಂಟ್ ಆಫ್ ಗಾಡ್ ಅಂತ ಹಾಕ್ಕೊಬೋದು. ಆ ರೀತಿಯೇ ಪೌಲನು ಹಾಕ್ಕೊಂಡಿರೋದು ಇಲ್ಲಿ ಐಡೆಂಟಿಟಿ. ನೆಕ್ಸ್ಟ್ ನೋಡಿ, ಕಾಲ್ಡ್ ಟು ಬಿ ಆ್ಯನ್ ಅಪೋಸ್ಟಲ್. ಕಾಲ್ಡ್, ಕರೆಯಲ್ಪಟ್ಟವರು. ಸೊ ಒಬ್ಬೊಬ್ಬರು ಪ್ರೀಚ್ ಮಾಡಬೇಕು ಅಂದರೆ ವಿ ನೀಡ್ ಎ ಕಾಲಿಂಗ್. ಎಲ್ಲರೂ ಹೇಳಿ, ವಿ ನೀಡ್ ಎ ಕಾಲಿಂಗ್. ಕರೆಯಲ್ಪಟ್ಟಿರಬೇಕು. ಪೌಲನು ಹೇಳ್ತಾನೆ, ತಾಯಿನ ಗರ್ಭದಲ್ಲಿದ್ದಾಗಲೇ ದೇವರು ಈ ಸುವಾರ್ತೆ ಸೇವೆಗಾಗಿ ನನ್ನನ್ನು ಆರಿಸ್ಕೊಂಡ್ರು. ಯೆರೆಮೀಯನಿಗೆ ದೇವರು ಹೇಳ್ತಾರೆ, ಗರ್ಭದಲ್ಲಿದ್ದಾಗಲೇ ನಾನು ನಿನ್ನನ್ನು ಏನು ಮಾಡಿದ್ದೀನಿ, ಆರಿಸ್ಕೊಂಡಿದ್ದೀನಿ. ಸೊ ಇವತ್ತು ನನ್ನ ಪ್ರಸಂಗನ ಎಲ್ಲರೂ ಕೇಳ್ತಾರೆ ಅಂದರೆ, ನಾನು ಸಡನ್ನಿಗೆ ಎಲ್ಲರೂ ಪ್ರಸಂಗ ಮಾಡ್ತಾರಲ್ಲ, ನಾನು ಪ್ರಸಂಗ ಮಾಡಬೇಕು ಅಂತ ಬಂದಿಲ್ಲ. ತಾಯಿನ ಗರ್ಭದಲ್ಲೇ ಪಾಸ್ಟರ್ ಫಿಲಿಪ್ ಬಾಬು ಈ ಸುವಾರ್ತೆ ಸೇವೆಯನ್ನು ಮಾಡಬೇಕು ಅಂತ ದೇವ್ರು ನೇಮಿಸ್ಬಿಟ್ರು. ಆಮೇನ್. ಒಂದು ವೇಳೆ ನಿಮಗೊಂದು ಪ್ರಶ್ನೆ ಇರ್ಬೋದು, ಪಾಸ್ಟರ್ ನಮಗೆ ದೇವ್ರು ಕರೆದಿಲ್ವಾ? ಪಾಸ್ಟರ್ ಫಿಲಿಪ್ ಬಾಬುನ ಮಾತ್ರ ಕರೆದ್ರು ಅಂದರೆ ನಮಗೆ ನೋಡಿ, ಲೋಕವೆಲ್ಲ ಹೋಗಿ ಸುವಾರ್ತೆ ಸಾರಿ ಎಲ್ಲರನ್ನ ಏನು ಮಾಡಿರಿ, ಶಿಷ್ಯರನ್ನಾಗಿ ಮಾಡಿ. ನೋಡಿ, ಸೇವೆ ಮಾಡೋದಕ್ಕೆ ಸ್ಪೆಷಲ್ ಕಾಲಿಂಗ್ ಇವರೇ ಮಾಡಬೇಕು ಅಂತಿಲ್ಲ. ಎಲ್ಲರೂ ಶಿಷ್ಯರು ಅಂದರೆ ಎಲ್ಲರೂ ಡಿಸೈಪಲ್ಸ್, ಎಲ್ಲರೂ ದೇವರ ಮಕ್ಕಳು. ಆದರೆ 5 ಫೋಲ್ಡ್ಸ್ ಆಫ್ ಮಿನಿಸ್ಟ್ರಿ ಇದೆ. 5 ಫೋಲ್ಡ್ಸ್ ಆಫ್ ಮಿನಿಸ್ಟ್ರಿ ಅಂದರೆ ಆ 5 ಫೋಲ್ಡ್ ಆಫೀಸ್ ಅಂತ ಹೇಳ್ತಾರೆ. ಪ್ರಾಫಿಟಿಕ್ ಆಫೀಸ್, ಇವ್ಯಾಂಜಲಿಸ್ಟ್ ಆಫೀಸ್, ಪಾಸ್ಟರ್ಸ್ ಆಫೀಸ್, ಅಪೋಸ್ಟಲ್ ಆಫೀಸ್ ಆ್ಯಂಡ್ ಟೀಚರ್ಸ್. ಈ 5 ಸೇವೆಗೆ ಒಂದು ಸ್ಪೆಷಲ್ ಕಾಲಿಂಗ್ ಇರುತ್ತೆ. ಅದು ಬಿಟ್ಟರೆ ಎಲ್ಲರೂ ಸೇವೆ ಮಾಡ್ಬೋದು, ಎಲ್ಲರೂ ಸುವಾರ್ತೆ ಸಾರ್ಬೋದು, ಯಾರು ಬೇಕಾದ್ರೂ ದೆವ್ವ ಓಡಿಸ್ಬೋದು, ಯಾರು ಬೇಕಾದ್ರೂ ಯಾರನ್ನ ಬೇಕಾದ್ರೂ ಗುಣಪಡಿಸ್ಬೋದು. ಸೊ ದೇರ್ ಈಸ್ ನೋ ರಿಸ್ಟ್ರಿಕ್ಷನ್ಸ್. ಸೊ ನಿಮಗೆ ಸೇವೆ ಮಾಡಬೇಕು ಅಂತ ಆಸೆ ಇದ್ದರೆ ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ. ಫಸ್ಟ್ ನನಗೆ ಪಾಸ್ಟರ್ ಆಗಿ ಒಂದು ಸ್ಪೆಷಲ್ ಕಾಲಿಂಗು, ಪ್ರಾಫಿಟ್ ಆಗಿ ಒಂದು ಸ್ಪೆಷಲ್ ಕಾಲಿಂಗು, ಆ ಆಫೀಸ್ ನನಗಿದೆಯಾ ಅಂದರೆ ಅದು ಇದೆಯಾ ಇಲ್ವಾ ಅಂತ ನೀವು ಕಂಡುಹಿಡಿಯೋಕ್ಕಾಗೋದಿಲ್ಲ. ನೀವು ಮಾಡ್ತಾ ಮಾಡ್ತಾ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಸೊ ಪೀಪಲ್ ವಿಲ್ ಆಟೋಮೆಟಿಕ್ಲಿ ಫಾಲೋ ಯು, ಪೀಪಲ್ ವಿಲ್ ಆಟೋಮೆಟಿಕ್ಲಿ ಕಾಲ್ ಯು. ಜನ ನಿಮ್ಮನ್ನು ಕರೀತಾರೆ, ಜನ ನಿಮ್ಮನ್ನು ಈ ಸೇವೆ ಪಾಸ್ಟರ್ ನೀವೇ ನಮಗೆ ಪಾಸ್ಟರ್ ಆಗಿರಬೇಕು ಅಂತ ಅವರೇ ನಿಮ್ಮನ್ನು ನೇಮಿಸ್ಬಿಡ್ತಾರೆ. ನೀವು ಬಂದು ಮಾತಾಡಿದ್ರೆ ಸಾಕು ಅಂತ ನಿಮಗೆ ಸ್ಟೇಜೇ ಹಾಕ್ಕೊಟ್ಬಿಡ್ತಾರೆ ಅವರೇ. ನಿಮ್ಮ ಮೈಕ್ ಕೊಟ್ಟು, ಬೈಕ್ ಕೊಟ್ಟು, ಸ್ಟೇಜ್ ಕೊಟ್ಟು ಎಲ್ಲ ಮಾಡ್ತಾರೆ ಅಂದರೆ ದೇವ್ರ ಚಿತ್ತ ಇದೆ ಅಂತ ಅರ್ಥ. ಆಮೇನ್. ಒಂದು ವೇಳೆ ಪಾಸ್ಟರ್ ಅದೆಲ್ಲ ಇಲ್ಲ ಅಂದರೆ ನೀವು ಸಂತೋಷವಾಗಿ ಸೇವೆ ಮಾಡಿ ದೇವರು ನಿಮ್ಮನ್ನು ಘನಪಡಿಸ್ತಾರೆ, ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ. ನೆಕ್ಸ್ಟ್ 2ನೇ ವಾಕ್ಯ, ಈ 18ರಿಂದ ಈ 32ವರೆಗೂ ಜನ ಎಷ್ಟು ಮೋಸವಾಗಿದ್ದಾರೆ ಅನ್ನೋದನ್ನು ಈ ಬೈಬಲ್ ಹೇಳುತ್ತೆ. ಆದರೆ ಪೌಲನು ಇವ್ರ ಬಗ್ಗೆ ಏನು ಹೇಳ್ತಾರೆ ಅಂದರೆ, ಇಂಗ್ಲೀಷಲ್ಲಿ ಈ ರೀತಿ ಹೇಳುತ್ತೆ, ಟು ಆಲ್ ಹೂ ಆರ್ ಇನ್ ರೋಮ್ ಬಿಲವೆಡ್ ಆಫ್ ಗಾಡ್ ಕಾಲ್ಡ್ ಟು ಬಿ ಸೈಂಟ್ಸ್. ಕನ್ನಡದಲ್ಲಿ ಅದನ್ನು, ರೋಮಾಪುರದಲ್ಲಿ ದೇವರಿಗೆ ಪ್ರಿಯರು, ದೇವ ಜನರಾಗುವುದಕ್ಕೆ ಕರೆಯಲ್ಪಟ್ಟವರು ಆಗಿರುವವರೆಲ್ಲರಿಗೆ ಬರೆಯುವುದೇನೆಂದರೆ. ನೋಡಿ, ಪ್ರಿಯರು ಎಲ್ಲರೂ ಹೇಳಿ. ಈ ರೋಮಾಪುರ ಪಟ್ಟಣ ಬಂದ್ಬಿಟ್ಟು ಒಂದು ಬಿಸ್ನೆಸ್ ಸೆಂಟರ್. ಇದು ಬಂದ್ಬಿಟ್ಟು ಅನೇಕರು ಈ ಪಟ್ಟಣ ನೋಡೋದಕ್ಕೆ ದೇಶಗಳಿಂದ ಬರ್ತಾಯಿದ್ರಂತೆ. ಈಗ ಬೆಂಗಳೂರಲ್ಲಿ ಲಾಲ್ಬಾಗ್ ನೋಡಬೇಕು, ವಿಧಾನಸೌಧ ನೋಡಬೇಕು, ಕಬ್ಬನ್ ಪಾರ್ಕ್ ನೋಡಬೇಕು ಅಂತ ಹೆಂಗೆ ಎಲ್ಲ ಊರುಗಳಿಂದ ಬರ್ತಾರೋ, ಬಂದ್ಬಿಟ್ಟು ವಿಧಾನಸೌಧ ಮುಂದೆ ಹೇಗೆ ಫೋಟೋ ಎತ್ಕೊಳ್ತಾರೋ, ರೋಮಾಪುರದವ್ರಿಗಿರುವಂಥ ಆ ಸಿಟಿ ಆ ಥರ ಇತ್ತಂತೆ. ಜನ ಅಲ್ಲೆಲ್ಲ ಹೋಗೋರಂತೆ. ಸೊ ಎಲ್ಲಿ ಜನ ಜಾಸ್ತಿ ಇದ್ದಾರೋ ಅಲ್ಲೇ ಪಾಪನೂ ಜಾಸ್ತಿ ಇರೋದು. ಸೊ ದ ಬುಕ್ ಆಫ್ ರೋಮನ್ಸ್ ಅಂದರೆ ಈ ರೋಮಾಪುರದಲ್ಲಿ ಇಲ್ಲಿ ಜನ ಹೆಂಗಿದ್ರು ಅಂದರೆ ನೋಡಿ, ಇವಾಗ ದ ಬ್ಯುಸಿಯೆಸ್ಟ್ ಸಿಟಿ ಬ್ಯಾಂಗ್ಳೂರು. ಇವಾಗ ತುಂಬ ಸಿಟಿ, ಎಲ್ಲ ಊರುಗಳಿಂದ ಇಲ್ಲಿ ಬಂದಿದ್ದಾರೆ. ಪ್ಲಸ್ ತುಂಬ ಎಂಟರ್ಟೈನ್ಮೆಂಟ್ಸ್ ಇದೆ. ಈಗ ಅದೇ ಥರನೇ MG ರೋಡು, ಬ್ರಿಗೇಡ್ ರೋಡು, ಕಮ್ಮನಹಳ್ಳಿ ಈ ಕಡೆಲ್ಲ ನೀವು ನೋಡಬೇಕಾದ್ರೆ ಫುಲ್ ಪಾಪ ತುಂಬಿದಂಥ ಒಂದು ಜಾಗ. ಅಲ್ಲಿ ನೋಡಿ, ಪಬ್ಬು, ವೈನ್ ಸ್ಟೋರು, ಪ್ಲಸ್ ವ್ಯಭಿಚಾರ, ಇದೆಲ್ಲ ಬಂದ್ಬಿಟ್ಟು ರಾತ್ರಿ 12 ಗಂಟೆ 1 ಗಂಟೆ ಆಗೋವರೆಗೂ ನೈಟೆಲ್ಲ ಈ ಥರ ಜನ ಅಲ್ಲಿ ಸುತ್ತಾಡ್ತಾ ಇರ್ತಾರೆ. ಸೊ ಪಾಪಕ್ಕೆ ಎತ್ತಿದಂಥ ಒಂದು ಕೈ ಬ್ಯಾಂಗ್ಳೂರು. ಯಾಕೆಂದರೆ ದ ಬ್ಯುಸಿಯೆಸ್ಟ್ ಸಿಟಿ.
ಸೊ ಇಲ್ಲಿ ಈಗಿರುವಂಥ ಜನ್ರೇಷನ್ನು, ಈಗಿರುವಂಥ ಮಕ್ಕಳು ಅದರಲ್ಲಿ ದೇವರಿಗೆ ಭಯಭಕ್ತಿಯಾಗಿ ದೇವರಿಗಾಗಿ ಸೇವೆ ಮಾಡೋದು, ದೇವರಿಗಾಗಿ ಆಡೋದು, ಚರ್ಚಿಗೆ ಬಂದು ಕುಂತ್ಕೊಳ್ಳೋದೇ ಒಂದು ದೊಡ್ಡ ಕೃಪೆ. ಇವತ್ತು ನನ್ನ ಮಕ್ಕಳು, ನಿಮ್ಮ ಮಕ್ಕಳೆಲ್ಲ ಚರ್ಚಲ್ಲಿ ಇದ್ದಾರೆ ಅಂದರೆ ಅದು ದೇವ್ರ ಕೃಪೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಇದೇ ಥರ ಇನ್ನೂ ಕುಂತ್ಕೊಳ್ಳಿ, ನಿಮ್ಮ ಮಕ್ಕಳೆಲ್ಲ ಬರುವಂಥ ದಿನಗಳಲ್ಲಿ ಚೆನ್ನಾಗಿ ಸೇವೆ ಮಾಡಲಿ, ದೇವ್ರ ರಾಜ್ಯನ ಕಟ್ಟಲಿ, ಅಲ್ಲಿ ಇಲ್ಲಿ ಹಾಳಾಗಿ ಕೆಟ್ಟೋಗಬಾರ್ದು ಅಂತ ಯೇಸುವಿನ ನಾಮದಲ್ಲಿ ನಾನು ಪ್ರಾರ್ಥಿಸ್ತೀನಿ. ಹಲ್ಲೆಲೂಯಾ, ಆಮೆನ್, ಪ್ರೈಸ್ ಗಾಡ್. ಸೊ ಈ ಸಿಟಿ, ಈ ಪಟ್ಟಣ ಈ ಆಳಾದಂಥ ಜನರು, ಕೆಟ್ಟು ಹೋದಂಥ ಜನರ ಮಧ್ಯದಲ್ಲಿ ದೇವರು ಎಷ್ಟು ಒಳ್ಳೆಯವರಾಗಿ ಈ ಜನರಿಗಿದ್ದು ಇವ್ರ ಮನಸ್ಸನ್ನು ತಿರುಗಿಸ್ತಾರೆ ಅನ್ನೋದೇ ಈ ಸಂದೇಶ. ಪ್ರೈಸ್ ದಿ ಲಾರ್ಡ್. ಚಾಪ್ಟರ್ 1, 2, 3 ಈ 3 ಅಧ್ಯಾಯದಲ್ಲೂ ಜನ ಯಾವ ರೀತಿ ಇದ್ದಾರೆ, ಎಷ್ಟು ಮೋಸವಾಗಿದ್ದಾರೆ ಅಂತ ಪೌಲನ್ ವಿವರಿಸ್ತಾನೆ. ಈ ಜನರನ್ನ ನೋಡಿ ಪೌಲನ್ ಏನಂತ ಗೊತ್ತಾ ಇಂಟ್ರಡಕ್ಷನ್ ಕೊಡ್ತಾನೆ? ಪ್ರಿಯರು. ಎಲ್ಲರೂ ಹೇಳಿ ಆಮೆನ್. ನಿನಗೆ ಬುದ್ಧಿ ಆಯ್ತಾ? ಸ್ವಲ್ಪ ಅದು ಜ್ಞಾನ ಆಯಿತಾ? ದೇವ್ರು ನೋಡಿ ಹೆಂಗೆ ಹೊಡಿತಾರೆ ಅನ್ನೋದು ಬಿಬ್ಲಿಕಲ್ ಅಲ್ಲ. ಇಷ್ಟು ಮೋಸವಾದಂಥ ಜನರನ್ನು ಸಹ ಪೌಲನ್ ಯಾವ ರೀತಿ ಅಡ್ರೆಸ್ ಮಾಡ್ತಾರೆ ಅಂದರೆ ಪ್ರಿಯನು. ಪ್ರೈಸ್ ದಿ ಲಾರ್ಡ್. ರೈಟ್. ಈ ಫಸ್ಟ್ ಚಾಪ್ಟರ್, ಸೆಕೆಂಡ್ ಚಾಪ್ಟರ್, ಥರ್ಡ್ ಚಾಪ್ಟರ್ ಈ 3ರಲ್ಲೂ ಮನುಷ್ಯನ ಪರಿಸ್ಥಿತಿ ಎಷ್ಟು ಘೋರವಾಗಿದೆ, ಎಷ್ಟು ಮೋಸವಾಗಿದೆ ಅಂತ ಪೌಲನು ವಿವರಿಸ್ತಾನೆ ನೋಡಿ. ರೋಮನ್ಸ್ 1:18 ಹಿಡಿದು ರೋಮನ್ಸ್ 3:20 ನೀವು ಬರ್ಕೊಳ್ಳಿ. ನೀವು ಪ್ರಸಂಗ ನೋಡಿ, ನೀವು ಒಂದೇನಾದರೂ ಬರ್ಕೊಳ್ಳೋಂಗಿದ್ರೆ ಹಂಗೆ ಟೀಚಿಂಗ್ ಥರ ಕೇಳ್ಕೊಬೇಕು, ಬರ್ಕೊಬೇಕು. ದ ಬುಕ್ ಆಫ್ ರೋಮನ್ಸ್ ಚಾಪ್ಟರ್ 1:18 ಹಿಡಿದು ಚಾಪ್ಟರ್ 3:20 ಮನುಷ್ಯನ ನೀತಿ, ಮ್ಯಾನ್ಸ್ ರೈಚಸ್ನೆಸ್ ಬಗ್ಗೆ ಬರೆದಿದೆ. ಮನುಷ್ಯ ಎಷ್ಟು ನೀತಿವಂತನು ಅಂತ. ಸೊ ಒಂದು ಫುಲ್ ಡಿಸ್ಕ್ರಿಪ್ಷನ್ ಕೊಡ್ತಾನೆ ನೋಡಿ, ಮನುಷ್ಯನ ಬಗ್ಗೆ ಒಂದು ಫುಲ್ ಡಿಸ್ಕ್ರಿಪ್ಷನ್ನು ಪೌಲನ್ ಕೊಡ್ತಾನೆ. ಆಮೇಲೆ ದೇವರು ಯಾರು ಅಂತ ಇಂಟ್ರೊಡಕ್ಷನ್ ಮಾಡ್ತಾನೆ. ಈಗ ಉದಾಹರಣೆ ಈ ರೀತಿ ಹೇಳ್ತೀನಿ ನೋಡಿ. ಈಗ ಒಂದು ಡಾಕ್ಟ್ರ್ ಹತ್ರ ಹೋದರೆ ಜ್ವರ ಮತ್ತೆ ಬಿಟ್ಟು ಬರ್ತಾನೆ ಐತೆ, ಅಥವಾ ಕಾಫ್ ತಿರ್ಗಾ ಮತ್ತೆ ಬರ್ತಾನೆ ಐತೆ, ಅಥವಾ ಅವ್ರಿಗೆ ಒಂದು ಹೊಟ್ಟೆ ನೋವು ಮತ್ತೆ ಬರ್ತಾನೆ ಐತೆ ಅಂದರೆ ಜನರಲ್ ಫಿಸಿಷಿಯನ್ ಏನು ಮಾಡ್ತಾರೆ ಗೊತ್ತಾ? ಒಂದು ಪೇಯ್ನ್ ಕಿಲ್ಲರ್ ಬರೆದು ಕೊಡ್ತಾರೆ. ಸೊ ಅದು ಟೆಂಪರವರಿ ರಿಲೀಫ್ ಮಾಡುತ್ತೆ, ಮತ್ತೇನು ಮಾಡುತ್ತೆ? ತಿರ್ಗಾ ಬರ್ತಾಯಿರ್ತದೆ. ಆದರೆ ಒಂದು ಸ್ಪೆಷಲಿಸ್ಟ್ ಹತ್ರ ಹೋದರೆ ಅವ್ರು ಫಸ್ಟ್ ಕುಂಡಿಸ್ಕೊಂಡು ಎಲ್ಲಿಂದ ಈ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು ಅಂತ ಕೇಳ್ತಾರೆ. ಅವ್ರು ಅದಕ್ಕೆ ಕುಂಡಿಸ್ಕೊಂಡು ಏನು ಹೇಳ್ತಾರೆ ಗೊತ್ತಾ? ಅಮ್ಮಗೆ ಬಿ ಪಿ ಇದೆಯಾ, ಅಪ್ಪನಿಗೆ ಶುಗರ್ ಇದೆಯಾ, ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಈ ಕಾಯಿಲೆ ಇದೆಯಾ, ಎಲ್ಲ ಡೀಟೇಲ್ಸ್ ಬರ್ಕೊಳ್ತಾರೆ ನೋಡಿ. ಆಮೇಲೆ ಅವರೆಲ್ಲ ಕೇಳ್ತಾರೆ, ಎಲ್ಲ ಬರೀತಾರೆ. ಏನಕ್ಕೆ ಅಂದರೆ ನಾವೇನು ಅನ್ಕೊತೀವಿ ಗೊತ್ತಾ? ಇವ್ರಿಗೇನಪ್ಪ ಸುಮ್ಮನೆ ಡಾಕ್ಟ್ರ್ ಅಲ್ವಾ, ಅದಕ್ಕೆ ಕುಂತ್ಕೊಂಡು ಕೇಳ್ತಾ ಇದ್ದಾರೆ ಅಂತ. ನೋ, ದೇ ಆರ್ ಸರ್ಚಿಂಗ್ ದ ರೂಟ್. ಬೇರೆ ಎಲ್ಲಿ ಅಂತ ಕಂಡು ಹಿಡಿತಾ ಇದ್ದಾರೆ. ಸೊ ಎಷ್ಟು ದಿವಸದಿಂದ ಇದೆ? ಆಮೇಲೆ ಕೇಳ್ತಾರೆ, ಏನು ಊಟ ಮಾಡ್ತಾಯಿದ್ದೀರಾ, ಆಯಿಲ್ ಯಾವುದು ಯೂಸ್ ಮಾಡ್ತಾಯಿದ್ದೀರಾ, ಇದೆಲ್ಲ ಕೇಳ್ಕೊಂಡು ಬರ್ಕೊಳ್ತಾ ಇರ್ತಾರೆ. ಆಮೇಲೆ ಏನು ಹೇಳ್ತಾರೆ ಅಂದರೆ, ಹೋಗಿ ಒಂದು ಸ್ಕ್ಯಾನ್ ಮಾಡಿಸ್ಕೊಳ್ಳಿ. ಇಷ್ಟು ಪ್ರೊಸೀಜರ್ ಕೊಟ್ಟರೆ ನಮಗೇನು ಅನಿಸುತ್ತೆ? ಇವ್ರು ದುಡ್ಡು ತಿನ್ನೋಕ್ಕೆ ಇಷ್ಟೆಲ್ಲ ಮಾಡ್ತಾರೆ. ಆದರೆ ದುಡ್ಡು ತಿನ್ನೋದಕ್ಕಲ್ಲ, ರೂಟ್ ಎಲ್ಲಿಂದ ಬರ್ತಾ ಇದೆ ಅಂತ ಕಂಡುಹಿಡಿತಾರೆ. ಕೆಲವ್ರು ಮಾಡ್ಬೋದು. ಡಾಕ್ಟರ್ಗಳು ಎಲ್ಲರೂ ಒಳ್ಳೆಯವರು ಅಂತಲೂ ಹೇಳಂಗಿಲ್ಲ, ಎಲ್ಲರೂ ಕೆಟ್ಟವರು ಅಂತಲೂ ಹೇಳಂಗಿಲ್ಲ. ಸೊ ಪೇಯ್ನ್ ಕಿಲ್ಲರ್ ಬಂದ್ಬಿಟ್ಟು ಟೆಂಪರವರಿ. ಎಲ್ಲರೂ ಹೇಳಿ, ಪ್ರೀಚಿಂಗ್ ಈಸ್ ಟೆಂಪರವರಿ, ಟೀಚಿಂಗ್ ಈಸ್ ಪರ್ಮನೆಂಟ್. ಅದಕ್ಕೇ ನಾನು ಟೀಚಿಂಗ್ ಮಾಡೋದಕ್ಕೆ ತುಂಬ ಇಷ್ಟಪಡ್ತೀನಿ. ದೇವ್ರು ನಿನ್ನ ಆಶ್ವಸ್ತಾರೆ, ನಿನ್ನ ಪರಿಸ್ಥಿತಿ ಬದಲಾವಣೆ ಆಗುತ್ತೆ, ಇದನ್ನೇ ಮಾತಾಡ್ತಾ ಇರ್ತೀನಿ. ಸಡನ್ನಿಗೆ ಟೆಂಪರವರಿಗೆ ಒಂದು ಬದಲಾವಣೆ ಆಗುತ್ತೆ. ಆದರೆ ಪರ್ಮನೆಂಟಿಗೆ ನೀನು ದೇವರೊಂದಿಗೆ ಒಂದು ಕನೆಕ್ಷನ್ ಬೇಕು ಅಂದರೆ ನಿನಗೆ ಟೀಚಿಂಗ್ ಬೇಕು.
ಸೊ ಈ ಥರ ಡಾಕ್ಟ್ರುಗಳು ಹೇಳಿದಾಗ ನಮ್ಗೆ ಸ್ವಲ್ಪ ಡೌಟ್ ಬರುತ್ತೆ ಆ ಡಾಕ್ಟ್ರ್ ಮೇಲೆ, ಇವ್ರು ನಿಜವಾಗ್ಲೂ ಅಂತ. ಇವಾಗ ನಾನು ಟೀಚಿಂಗ್ ಮಾಡ್ತಾರೆ, ನಿಮ್ಗೆ ಸ್ವಲ್ಪ ಡೌಟ್ ಬರುತ್ತೆ, ನಿಜವಾಗ್ಲೂ ಪರಿಸ್ಥಿತಿ ಚೇಂಜ್ ಆಗುತ್ತಾ? ನೋಡಿ, ಖಂಡಿತವಾಗ್ಲೂ ಚೇಂಜ್ ಆಗೇ ಆಗುತ್ತೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಸೊ ಅವ್ನು ಸ್ಕ್ಯಾನ್ ಮಾಡಿಬಿಟ್ಟು ರೂಟ್ ಕಂಡುಹಿಡಿದ್ಬಿಟ್ಟು ಟ್ರೀಟ್ ಮಾಡ್ತಾರೆ, ನೋಡ್ದ? ಅದು ಮತ್ತೆ ಲೈಫಲ್ಲಿ ಬರೋದೇ ಇಲ್ಲ. ಪೇಯ್ನ್ ಕಿಲ್ಲರು ಸದ್ಯಕ್ಕೆ ಸರಿ ಹೋಗುತ್ತೆ, ಮತ್ತೆ ಬರುತ್ತೆ. ಚಾಪ್ಟರ್ 1, 2, 3 ರೋಮನ್ಸ್ ಹೆಂಗೆ ಗೊತ್ತಾ? ಫುಲ್ ಸ್ಕ್ಯಾನ್ ಮಾಡ್ತಾನೆ ಪೌಲನ. ಮನುಷ್ಯ ಅಂದರೆ ಏನು ಅಂತ ಫುಲ್ ಸ್ಕ್ಯಾನ್ ಮಾಡಿಬಿಟ್ಟು 4ನೇ ವಾಕ್ಯದಿಂದ ಟ್ರೀಟ್ಮೆಂಟ್ ಕೊಡ್ತಾನೆ. ಮನುಷ್ಯ ಅಂದರೆ ಏನು ಫುಲ್ ಸ್ಕ್ಯಾನಿಂಗ್ ನಡೀತೈತೆ. ಅದ್ರ ಬಗ್ಗೆ ನೋಡೋಣ ಇವಾಗ. ನಾವೊಂದು ಸತಿ ಸ್ಕ್ಯಾನ್ ಮಾಡೋಣ. ಎಲ್ಲರೂ ಓಹೋ ಅಂತೀವಲ್ಲ, ದೇವರೇ ನಮ್ಮ ಥರ ಯಾರೂ ಇಲ್ಲ, ನಾವೆಲ್ಲ ತುಂಬ ಪರಿಶುದ್ಧವಂತರು, ನಾನು ತುಂಬ ಪರ್ಫೆಕ್ಟ್ ಅಂತೀರಲ್ಲ. ಬೈಬಲ್ ನಮ್ಮ ಬಗ್ಗೆ ಏನು ಹೇಳುತ್ತೆ ಅಂತ ನಮ್ಮ ಕಾಯಿಲೆ ಏನು ಅಂತ ನೋಡಿಬಿಟ್ಟು ಆಮೇಲೆ ಟ್ರೀಟ್ಮೆಂಟ್ ತೊಗೊಳ್ಳೋಣ. ಓಕೆ, ಬನ್ನಿ. ದ ಬುಕ್ ಆಫ್ ರೋಮನ್ಸ್ ಚಾಪ್ಟರ್ 3 ಫ್ರಮ್ ವರ್ಸ್ 10, 10ನೇ ವಾಕ್ಯದಿಂದ ನೋಡೋಣ. ಮನುಷ್ಯನ ಲಕ್ಷಣಗಳು, ಗುಣಾತಿಶಯಗಳು ಏನು ಅನ್ನೋದನ್ನು ನೋಡೋಣ. ಫ್ರಮ್ ವರ್ಸ್ 10. ಇದು ಶಾಸ್ತ್ರದಲ್ಲಿ ಬರೆದಿರುವ ಮಾತುಗಳಿಗೆ ಸರಿಯಾಗಿದೆ. ಅವು ಯಾವವೆಂದರೆ ನೀತಿವಂತನೂ ಇಲ್ಲ, ಒಬ್ಬನಾದರೂ ಇಲ್ಲ. ಎಲ್ಲರೂ ಹೇಳಿ, ನೀತಿವಂತನೂ ಇಲ್ಲ. ಮತ್ತು ನೀತಿವಂತರ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಎಲ್ಲರೂ. ಸೊ ನೀತಿವಂತನು ಒಬ್ಬನೂ ಇಲ್ಲ ಅಂತ ಬೈಬಲ್ ಹೇಳುತ್ತೆ. ಒಂದು. ಎರಡನೇದು ಬಂದ್ಬಿಟ್ಟು ಮನುಷ್ಯನ ನೀತಿ ಏನೂ ಇಲ್ಲ. ದೇವರು ಮನುಷ್ಯನ ನೀತಿನ ತೆಗೆದು ಬಿಸಾಕ್ಬಿಟ್ಟು ದೇವರು ತನ್ನ ಸ್ವನೀತಿಯನ್ನು, ದೇವ್ರ ನೀತಿನ ಇವತ್ತು ನಮಗೆ ಕೊಟ್ಟಿದ್ದಾರೆ. ಅದೇ ಈ ಗಾಸ್ಪಲ್. ಇವಾಗ ಅದ್ರ ಬಗ್ಗೆನೇ ಪೌಲನು ಹೇಳೋದು, ನಂದು ನಿಮ್ಮದು ನಾನು ಅನ್ನೋದಕ್ಕೇನಿಲ್ಲಪ್ಪ, ದೇವರು ಒಂದು ನೀತಿನ ನಮಗೆ ಕೊಟ್ಟಿದ್ದಾರೆ. ಅಂದರೆ ದೇವರ ಮುಂದೆ ನಿಲ್ಲೋದಕ್ಕೆ ಎಲ್ಲ ಯೋಗ್ಯತೆ. ರೈಚಸ್ನೆಸ್ ಅಂದರೆ ಏನು ಗೊತ್ತಾ? ರೈಟ್ ಸ್ಟ್ಯಾಂಡಿಂಗ್ ವಿತ್ ಗಾಡ್. ರೈಚಸ್ನೆಸ್ ಮೀನ್ಸ್ ರೈಟ್ ಸ್ಟ್ಯಾಂಡಿಂಗ್ ವಿತ್ ಗಾಡ್. ಎಲ್ಲರಿಗೂ ದೇವರ ಮುಂದೆ ನಿಲ್ಲೋದಕ್ಕೂ, ಅಪ್ಪ ತಂದೆ ಅಂತ ಕರೆಯೋದಕ್ಕೆ ಅಧಿಕಾರ ಹೇಗೆ ಕೊಟ್ಟರು ಅನ್ನೋದನ್ನ ಇವಾಗ ನಾವು ನೋಡೋಣ. ಸೊ ಎನಿವನ್ ಕ್ಯಾನ್ ಕಮ್ ಟು ದ ಪ್ರೆಸೆನ್ಸ್ ಆಫ್ ಗಾಡ್. ಯಾರು ಬೇಕಾದರೂ ಅಪ್ಪ ತಂದೆ ಅಂತ ಕರೆಯೋದಕ್ಕೆ ಅಧಿಕಾರ ಹೊಸ ಒಡಂಬಡಿಕೆಯಲ್ಲಿ ಹೇಗೆ ಸಿಕ್ತು? ವಾಟ್ ಗಾಡ್ ಡಿಡ್ ಫಾರ್ ದಿಸ್. ಮನುಷ್ಯನ ನೀತಿಯನ್ನು ಎತ್ತಿ ಬಿಸಾಕ್ಬಿಟ್ಟು ದೇವರ ನೀತಿನ ದೇವರು ನಮಗೆ ಕೊಟ್ಟರು. ಅದನ್ನು ವಿವರಿಸೋದಕ್ಕೇ ಪೌಲನು ಇಷ್ಟೆಲ್ಲ ಬರಿತಾ ಇದ್ದಾರೆ ನೋಡಿ. ಅದಕ್ಕೇ ಮನುಷ್ಯ ಹೆಂಗೆ, ದೇವ್ರು ಹೆಂಗೆ, ಇದನ್ನೆಲ್ಲ ಹೇಳ್ತಾರೆ ನೋಡಿ. ನೀತಿವಂತನೂ ಇಲ್ಲ, ಒಬ್ಬನಾದರೂ ಇಲ್ಲ. ನೆಕ್ಸ್ಟ್. ತಿಳುವಳಿಕೆ ಉಳ್ಳವನೂ ಇಲ್ಲ, ದೇವರನ್ನು ಹುಡುಕುವವನೂ ಇಲ್ಲ. ಎಲ್ಲರೂ ದಾರಿ ತಪ್ಪಿ ನಡೆಯುತ್ತಾರೆ. ಎಲ್ಲರೂ ಹೇಳಿ, ಎಲ್ಲರೂ ದಾರಿ ತಪ್ಪಿ ನಡೆಯುತ್ತಾರೆ. ಎಲ್ಲರೂ ಕೆಲಸಕ್ಕೆ ಬಾರದವರು. ಇದು ಚೆನ್ನಾಗಿ ತಿಳ್ಕೊಳ್ಳಿ. ಎಲ್ಲರೂ ಬಾರದವರು. ನಾವೆಲ್ಲ VIP ಕೆಲಸಕ್ಕೆ ಬಾರದವರು. ಎಲ್ಲರೂ ಹೇಳಿ. ನೋಡಿ, ನಾನೇನು ಹೇಳ್ತೀನಿ ಅಂದರೆ, ಬೈಬಲ್ ನನ್ನ ಬಗ್ಗೆ ನಿಮ್ಮ ಬಗ್ಗೆ ಫಸ್ಟ್ ಏನು ಹೇಳುತ್ತೆ? ಸ್ಕ್ಯಾನಿಂಗ್ ನಡೀತೈತೆ ಇವಾಗ. ಎಲ್ಲರೂ ಹೇಳಿ, ಸ್ಕ್ಯಾನಿಂಗ್ ನಡೀತೈತೆ. ಎಲ್ಲರೂ ಹೇಳಿ. ಇವಾಗ ಟ್ರೀಟ್ಮೆಂಟ್ಗಿಂತ ಮುಂಚೆ ಸ್ಕ್ಯಾನಿಂಗ್ ನಡೀತೈತಿ. ಒಳಗಡೆ ಏನೇನು ಪ್ರಾಬ್ಲಮ್ ಇದೆ ನೋಡಿ. ಕೆಲ್ಸಕ್ಕೆ ಬಾರದೇ ಇರೋರು ಒಳಗೆ ಏನೂ ಕೆಲ್ಸಕ್ಕೆ ಬರೋಲ್ಲ. ನನ್ನೊಳಗಡೆ ನಿನ್ನೊಳಗಡೆ ಯಾವುದೂ ಕೆಲ್ಸಕ್ಕೆ ಬರ್ತಾ ಇಲ್ಲ. ಕೆಲಸಕ್ಕೆ ಬಾರದವರು. ಒಳ್ಳೆಯದನ್ನು ಮಾಡುವವನು ಇಲ್ಲ, ಒಬ್ಬನಾದರೂ ಇಲ್ಲ. ಎಲ್ಲರೂ ಹೇಳಿ, ಒಬ್ಬನೂ ಇಲ್ಲ. ಎಲ್ಲರೂ ಬೈಬಲ್ ತೊಗೊಂಡು ಆ್ಯಕ್ಟಿಂಗ್ ಮಾಡೋರೇ ಹೊರ್ತು ಒಳ್ಳೆಯವನು ಒಬ್ಬನೂ ಇಲ್ಲ. ಎಲ್ಲರೂ ಹೇಳಿ. ಆಹಾ, ಇಂಥದ್ದೆಲ್ಲ ಪ್ರಸಂಗ ಕೇಳಬೇಕು. ಒಳ್ಳೆಯವರು ಒಬ್ಬರು ಇಲ್ಲವೇ ಇಲ್ಲ. ಆಯಿತಾ? ನೆಕ್ಸ್ಟ್. ಗಂಟ್ಲು ಹೆಂಗಿದೆ ಅಂತೆ? ತೆರೆದಿರುವ ಸಮಾಧಿ. ಈಗ ಒಂದು ಹೆಣನ ಹಾಕ್ಬಿಟ್ಟು ಮಣ್ಣು ಮುಚ್ಚದೆ ಬಿಟ್ಟರೆ ಹೆಂಗಿರ್ತೈತೆ? ಅವ್ರ ಬಾಯಿ ತೆಗೆದ್ರೆ ಹಂಗಂತೆ. ಓ ಮೈ ಗಾಡ್. ವಾಸನೆ ಅಂದರೆ ಅಲ್ಲುಜ್ಜಿಲ್ಲ ಅಂತ ಹೇಳ್ತಾ ಇಲ್ಲ ನಾನು. ಅವ್ರ ಮಾತು ಅಷ್ಟು ಹೋಲಸ್ಸು. ಸೊ ದೇವ್ರ ಮುಂದೆ ಪರ್ಫೆಕ್ಟಾಗಿ ನಿಲ್ಲೋದಕ್ಕೆ ಯಾರೂ ಇಲ್ಲ ಅಂತ ಹೇಳಕ್ಕೆ ಬರ್ತಾ ಇದ್ದೀನಿ ರೀ.
ಇವತ್ತು ನನ್ನ ಪ್ರೀಚಿಂಗು ಪೌಲನ ಪ್ರೀಚಿಂಗ್ ಏನು ಗೊತ್ತಾ? ದೇರ್ ಈಸ್ ನೋ ಒನ್ ಹೂ ಕ್ಯಾನ್ ಸ್ಟ್ಯಾಂಡ್ ಬಿಫೋರ್ ದ ಪ್ರೆಸೆನ್ಸ್ ಆಫ್ ಗಾಡ್. ಫಸ್ಟ್ ಯು ಶುಡ್ ಅಂಡರ್ಸ್ಟ್ಯಾಂಡ್ ದಿಸ್. ಆವಾಗಲೇ ಬ್ರದರ್ ಪ್ರೇಯರ್ ಮಾಡಿದ್ರ, ಫಸ್ಟ್ ಫಾಸ್ಟಿಂಗ್ ತೊಗೊಂಡ್ರ, ರಿಕಾ ಬಾಬಾ ಇದೆಲ್ಲ ಹೊರಟೋಗಿ ಆರಾಮಾಗಿ ದೇವ್ರನ್ನ ಸ್ತುತಿ ಮಾಡೋ ಥರ, ದೇವ್ರನ್ನ ಚೆನ್ನಾಗಿ ಆರಾಧನೆ ಮಾಡೋ ಥರ ನಿನ್ನ ಪರಿಸ್ಥಿತಿಗಳು ಬದಲಾವಣೆ ಆಗುತ್ತೆ. ಸೊ ವಾಟ್ ಈಸ್ ಮ್ಯಾನ್ಸ್ ಕಂಡೀಷನ್? ಅವರ ಗಂಟಲು ತೆರೆದಿರುವ ಸಮಾಧಿ. ಒಂದು ಸಮಾಧಿನ ತೆರೆದಿಟ್ರೆ ಹೆಂಗಿರ್ತೈತ್ರಿ? ಮಣ್ಣಾಗದೆ. ಆ ಕಡೆ ಯಾರಾದರೂ ಹೋಗೋಕ್ಕಾಗತ್ತಾ? ಮನುಷ್ಯನ ಪರಿಸ್ಥಿತಿ ಹಂಗೆ ಅಂತೆ. ನೆಕ್ಸ್ಟ್, ಅವರು ನಾಲಿಗೆಯಿಂದ ವಂಚನೆಯ ಮಾತುಗಳನ್ನಾಡುತ್ತಾರೆ. ಗಂಟ್ಲು ಹಿಂಗೆ ಅಂದರೆ ನಾಲಿಗೆ ನೋಡಿ ಹೆಂಗೆ ಅಂತ. ಅವರು ನಾಲಿಗೆಯಿಂದ ವಂಚನೆಯ ಮಾತುಗಳನ್ನು ಆಡುತ್ತಾರೆ. ಸೊ ಓಕೆ, ಗಂಟ್ಲು ಹಿಂಗೆ, ನಾಲಿಗೆ ಹಿಂಗೆ, ಹೋಗಲಿ. ಲಿಪ್ಸು, ಅವರ ತುಟಿಗಳ ಹಿಂದೆ ಹಾವಿನ ವಿಷವದೆ. ತುಟಿಯಿಂದ ಏನೈತಂತೆ? ಸ್ವೀಟ್ ಜೀಸಸ್. ಬೇರೆ ಹಾಡಲ್ಲ ಅಷ್ಟೇ, ಫುಲ್ ಪಾಯ್ಸನ್ ಒಳಗಡೆ. ಓ ಮೈ ಗಾಡ್. ಸ್ವೀಟ್ ಜೀಸಸ್ ವಾಟ್ ಎ ವಂಡರ್ ಯು ಆರ್. ಅದೇನೋ ಕರೆಕ್ಟು. ದೇವರೇನೋ ಸ್ವೀಟು, ನೀನು ಪಾಯ್ಸನಲ್ಲಿ ಪಾಯ್ಸನ್ ಅಂತೆ. ಅವರು ನಾಲಿಗೆಯಿಂದ ವಂಚನೆಯ ಮಾತುಗಳನ್ನು ಆಡುತ್ತಾರೆ. ವಂಚನೆಯ ಮಾತು ಅಂದರೆ ಇವಾಗ ಒಂದು ಆಮೇಲೆ ಒಂದು. ಏಮಾರಿಸೋದು, ಸುಳ್ಳು, ಕಳ್ಳತನ, ವೈರಾಗ್ಯ. ಸೊ ದಿಸ್ ಈಸ್ ಮ್ಯಾನ್ಸ್ ಪ್ರಾಬ್ಲಮ್. ಅವರು ನಾಲಿಗೆಯಿಂದ ವಂಚನೆಯ ಮಾತುಗಳನ್ನು ಆಡುತ್ತಾರೆ. ಅವರ ತುಟಿಗಳ ಹಿಂದೆ ಹಾವಿನ ವಿಷವಿದೆ. ಮುಂದೆ ರೆಡ್ ಲಿಪ್ಸು, ಹಿಂದೆ ಪಾಯ್ಸನ್ನು. ಮುಂದೆ ರೆಡ್ ಲಿಪ್ಸು, ಹಿಂದೆ. ಸೊ ದಿಸ್ ಇಸ್ ದ ಮ್ಯಾನ್ಸ್ ಕಂಡೀಷನ್. ಅಪ್ಪ, ಈ ರೋಮನ್ಸನ್ನು ಓದ್ತಾ ಇದ್ದರೆ ನಿಜವಾಗ್ಲೂ ಎಷ್ಟು ಐ ಓಪನಿಂಗ್ ಇದೆ ಗೊತ್ತಾ? ಅಪ್ಪ, ನನಗೆ ಆಶ್ಚರ್ಯ. ಏನಪ್ಪ ನೋಡಿ, ಮನುಷ್ಯನ ಬಗ್ಗೆ ಪೌಲನ್ನು ವಿವರಿಸಿ ಆಮೇಲೆ ದೇವ್ರ ಬಗ್ಗೆ ವಿವರಿಸ್ತಾರೆ. ಆವಾಗಲೇ ನಿಮ್ಗೆ ಅರ್ಥ ಆಗೋದು. ಸೊ ದಿಸ್ ಈಸ್ ಮ್ಯಾನ್ಸ್ ನೇಚರ್. ಆಯಿತಾ? ನೆಕ್ಸ್ಟ್, ಅವರ ಬಾಯಿ ಶಾಪದಿಂದಲೂ ಕ್ರೋಧದ ಮಾತುಗಳಿಂದಲೂ ತುಂಬಿಯದೆ. ಅವರ ಬಾಯಿ ಶಾಪದಿಂದಲೂ ಕ್ರೋಧದ ಮಾತುಗಳಿಂದಲೂ ತುಂಬಿಯದೆ. ಪಾಪ ಪಾಪ ಪಾಪ. ಕನ್ನಡದಲ್ಲೂ ಹಂಗೆ ಕಂಟಿನ್ಯೂ ಮಾಡಿಬಿಡೋಣ, ಸ್ವಲ್ಪ ಟೈಮ್ ಆಯ್ತು ಇವಾಗ. ಅವರ ಗಂಟಲು ತೆರೆದಿರುವ ಸಮಾಧಿಯಾಗಿದೆ. ಆವಾಗ ಗಂಟ್ಲೆಲ್ಲ ಮುಗಿಸ್ಬಿಟ್ವಲ್ಲಮ್ಮ, ತುಟಿ ಗಂಟ್ಲೆಲ್ಲ ಹೋಯ್ತು. ತಿರ್ಗಾ ಗಂಟ್ಲಿಂದ ಬಂದರೆ ವಾಸನೆ ಬಂದ್ಬಿಡುತ್ತೆ. ತಿರ್ಗಾ ನೀನು ಅಲ್ಲಿಂದ ಕಾಲಕ್ಕೆ ಬಂದ್ಬಿಡು, ಕಾಲ ಹತ್ರ. ಅವರ ಕಾಲುಗಳು ಅವರ ಕಾಲುಗಳು ರಕ್ತವನ್ನು ಸುರಿಸಲು ಆತುರಪಡುತ್ತವೆ. ಅವರು ಹೋದ ದಾರಿಗಳಲ್ಲಿ ನಾಶ ಸಂಕಟಗಳು ಉಂಟಾಗುತ್ತವೆ. ಹೋದ ದಾರಿಯೆಲ್ಲ ನಾಶನೇ. ಇವ್ರು ಹೋದರೆ ಒಂದು ಕುಟುಂಬ ನಾಶ ಆಯಿತು. ಕೆಲವ್ರು ನೋಡಿ ಮನೆಗಳಿಗೆ ಹೋಗ್ಬಿಟ್ಟು ಬರ್ತಾರೆ, ಎಲ್ಲಿ ಬಂದರೆ ಸುಮ್ಮನೆ ಅಂತಾರೆ. ಬಂದ್ರೆ ತಿರ್ಗಿ ಗಂಡ ಹೆಂಡತಿ ಮಾತಾಡೋದೇ ಇಲ್ಲ. ಅಷ್ಟು ಒಳ್ಳೆಯವರು. ಹೋಗ್ಬಿಟ್ಟು ಒಳ್ಳೆ ದನಕಾರ್ಯ ಮಾಡಿಬಿಟ್ಟು ಬಂದಿರ್ತಾರೆ. ನೆಕ್ಸ್ಟ್, ಸಮಾಧಾನದ ಮಾರ್ಗವನ್ನೇ ಅರಿಯರು. ಅವರ ಕಣ್ಣೆದುರಿಗೆ ದೇವರ ಭಯವೇ ಇಲ್ಲ ಎಂಬುವುಗಳೇ. ನೋಡ್ದ ಮನುಷ್ಯನ ಗತಿ ಹೆಂಗಿದೆ? ನೋಡಿದ್ರ ಹೆಂಗಿದೆ ಮನುಷ್ಯ ಗತಿ? ನೋಡಿದ್ರೆ ಹೆಂಗಿದೆ? ದಿಸ್ ಈಸ್ ದ ಕಂಡೀಷನ್ ಆಫ್ ಮ್ಯಾನ್. ಡಿಸ್ಕ್ರಿಪ್ಷನ್ ಆಫ್ ಮ್ಯಾನ್ ಇದೆ. ಮನುಷ್ಯನ ಪರಿಸ್ಥಿತಿ ಹಿಂಗೆ ಇರೋದು. ನೀತಿವಂತನೂ ಒಬ್ಬನೂ ಇಲ್ವಂತೆ, ಎಲ್ಲರೂ ಏಮಾರಿಸೋರೆ. ಆದರೆ ಹೆಂಗಪ್ಪ ಇವತ್ತು ಎಲ್ಲರೂ ದೇವರೇ ನನ್ನ ಮಗನು, ನಾನು ದೇವರ ಮಗನು, ದೇವರ ಅಭಿಷೇಕ ಅಂತ ಹೆಂಗೆ ಹೇಳ್ತೀವಿ ಅಂದರೆ, ಗಾಡ್ ಹ್ಯಾಸ್ ಚೇಂಜ್ಡ್. ನೋಡಿ, ರಕ್ಷಣೆ ಹೊಂದಬೇಕಾದ್ರೆ, ಸ್ಯಾಲ್ವೇಷನ್ ಹಾಕಬೇಕಾದ್ರೆ ಸಮಥಿಂಗ್ ಹ್ಯಾಪೆಂಡ್. ಏನಾಯಿತು ಅನ್ನೋದೇ ನೋಡೋಣ. ನೋಡಿ, ರಕ್ಷಣೆ ಹೊಂದ್ಬಿಟ್ಟಿದ್ದೀವಿ ಅಂದರೆ ಏನೋ ಪರಲೋಕಕ್ಕೆ ಹೋಗ್ತಾ ಇದ್ದೀನಿ, ದೇವ್ರು ನನ್ನ ಪಾಪಗಳನ್ನೆಲ್ಲ ಕ್ಷಮಿಸ್ಬಿಟ್ರು ಅಂತಲ್ಲ. ತುಂಬ ಕೆಲಸ ನಡೆದಿದೆ ನಾವು ರಕ್ಷಣೆ ಹೊಂದ ಮೇಲೆ. ಸೊ ಅದನ್ನೆಲ್ಲ ಡೀಟೇಲ್ಸ್ ನೋಡೋಣ. ನಾನು ಒಂದು ಹೇಳ್ತೀನಿ ಕೇಳಿ. ದ ಬುಕ್ ಆಫ್ ರೋಮನ್ಸನ್ನು ನಾವು ಓದಿದ್ರೆ ವಿ ಕ್ಯಾನ್ ಕವರ್ ದ ಹೋಲ್ ಬೈಬಲ್. ಸೊ ರೋಮನ್ಸ್ ಬುಕ್ಕಲ್ಲೇ ಎಲ್ಲನೂ ಕವರ್ ಮಾಡಿಬಿಡ್ರಿ. ಇಡೀ ಬೈಬಲಲ್ಲೇ ಒಂದು ಚಿಕ್ಕ ಬುಕ್ಕಾಗಿ ನಾವು ಇಟ್ಕೊಂಡ್ಬಂದಿದ್ದೆ ದ ಬುಕ್ ಆಫ್ ರೋಮನ್ಸ್. ಓಕೆನಾ? ಸೊ ಪೌಲನ್ ಏನು ಹೇಳ್ತಾನೆ, ನಾನು ಓದಿದ್ದೀನಿ, ನಾನು
ತುಂಬ ಪರ್ಫೆಕ್ಟು. ಈಗ ಪೌಲನ್ ತನ್ನ ಬಗ್ಗೆ ಏನು ಹೇಳ್ತಾನೆ ನೋಡೋಣ, ಓಕೆನಾ? ದ ಬುಕ್ ಆಫ್ ಫಿಲಿಪಿಯರಿಗೆ ಬರೆದ ಪುಸ್ತಕ 3ನೇ ಅಧ್ಯಾಯ 4ರಿಂದ ಓದೋಣ. ದ ಬುಕ್ ಆಫ್ ಫಿಲಿಪಿಯನ್ಸ್ ಚಾಪ್ಟರ್ 3 ಫ್ರಮ್ ವರ್ಸ್ 4. ನಾನಾದರೂ ಶರೀರ ಸಂಬಂಧವಾದವುಗಳಲ್ಲಿಯೂ ಭರವಸವಿಟ್ಟರೂ ಇಡಬಹುದು, ಬೇರೆ ಯಾವನಾದರೂ ಶರೀರ ಸಂಬಂಧವಾದವುಗಳಲ್ಲಿ ಭರವಸವಿಡಬಹುದೆಂದು ಯೋಚಿಸುವುದಾದರೆ ನಾನು ಅವನಿಗಿಂತಲೂ ಹೆಚ್ಚಾಗಿ ಹಾಗೆ ಯೋಚಿಸ್ಬಾರ್ದು. ಪೌಲನ್ ಹೇಳ್ತಾನೆ, ತನ್ನ ಸ್ವಂತ ನೀತಿ ಬಗ್ಗೆ ಹೇಳ್ತಾನೆ ನೋಡಿ. ಯಾರಾದರೂ ಪರ್ಫೆಕ್ಟ್ ಅಂದರೆ ನಾನು ಅವನಕ್ಕಿಂತ ಪರ್ಫೆಕ್ಟ್. ಹೇಗೆ? ಯಾರಾದರೂ ಪರ್ಫೆಕ್ಟ್ ಅಂದರೆ ಪೌಲನ್ ಏನು ಹೇಳ್ತಾನೆ ಗೊತ್ತಾ? ನಾನು ಅವನಿಗಿಂತ ಪರ್ಫೆಕ್ಟು. ಹೆಂಗೆ? ನೆಕ್ಸ್ಟ್, ಹುಟ್ಟಿದ 8ನೇ ದಿನದಲ್ಲಿ ನನಗೆ ಸುನ್ನತಿ ಆಯಿತು. ನೋಡಿ ಇವನೇನು ಹೇಳ್ತಾನೆ ಪೌಲನ್, ನೋಡಿ ತನ್ನ ಬಗ್ಗೆ ಹೇಳ್ತಾನೆ. ಸೆಲ್ಫ್ ಇಂಟ್ರಡಕ್ಷನ್. ಹುಟ್ಟಿದ 8ನೇ ದಿನದಲ್ಲಿ ನನಗೆ ಸುನ್ನತಿ ಆಯಿತು. ನಾನು ಇಸ್ರಾಯೇಲ್ ವಂಶದವನು, ಬೆನ್ಯಾಮೀನ್ ಕುಲದವನು, ಇಬ್ರಿಯರಿಂದ ಹುಟ್ಟಿದ ಇಬ್ರಿಯನು. ನೇಮ ನಿಷ್ಠೆಗಳನ್ನು ನೋಡಿದರೆ ನಾನು ಪರಿಸಾಯನು. ನೋಡಿ, ಪ್ಯಾರಿಸಿಸ್ ಅಂದರೆ ದೇ ಆರ್ ಪರ್ಫೆಕ್ಟ್ ಇನ್ ಒಬೇಯಿಂಗ್ ಆಲ್ ದ ಲಾಸ್. 10 ಕಮ್ಯಾಂಡ್ಮೆಂಟ್ಸಲ್ಲಿ ಪರ್ಫೆಕ್ಟ್ ಪೀಪಲ್. 10 ಕಟ್ಟಳೆಗಳನ್ನು ವಿಧೇಯತೆ ಆಗೋದ್ರಲ್ಲಿ ಅವ್ರು ಪರ್ಫೆಕ್ಟು. ಅವ್ರಿಗೆ ಪೆಂಟಟಕ್ ಅಂತಾರೆ, 5 ಬುಕ್ಸ್. ಆ 5 ಬುಕ್ಸನ್ನು ಹಾಗೆ ಬಾಯ್ಪಾಠವಾಗಿ ಹೇಳುವಂಥ ಜನರು ಪ್ಯಾರಿಸಿಸ್. ಅವರಿಗೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸಲ್ಲಿ ಪಕ್ಕ ಪರ್ಫೆಕ್ಟು, ಬಟ್ಟೆಯಲ್ಲಿ ಪರ್ಫೆಕ್ಟು, ಟೈಮಿಂಗ್ಸಲ್ಲಿ ಪರ್ಫೆಕ್ಟು, ದಶಮಾಂಶದಲ್ಲಿ ಪರ್ಫೆಕ್ಟು, ಪ್ರೇಯರಲ್ಲಿ ಪರ್ಫೆಕ್ಟು. ಅದಕ್ಕೆ ಪೌಲನ್ ಹೇಳ್ತಾನೆ ನೋಡಿ, 8ನೇ ದಿನದಲ್ಲಿ ನನಗೆ ಸುನ್ನತಿ ಆಯಿತು ಅಂದರೆ ಸರ್ಕಮ್ಸೇಷನ್ ಆಗಿದೆ. ಐ ಆಮ್ ಎ ಪರ್ಫೆಕ್ಟ್ ಮ್ಯಾನ್. ನಾನು ಇಸ್ರೇಲ್ ವಂಶದವನು ಅಂದರೆ ನಾನು ಯೇಸು ಕ್ರಿಸ್ತನು ಹುಟ್ಟಿದ ಅದೇ ಜಾತಿಯಲ್ಲೇ ಹುಟ್ಟಿದವನು, ಅದೇ ವಂಶ ನಾನು. ನೆಕ್ಸ್ಟ್, ಬೆನ್ಯಾಮೀನ್ ಕುಲದವನು, ಇಬ್ರಿಯರಿಂದ ಹುಟ್ಟಿದ ಇಬ್ರಿಯನು. ನೀನು ಏನು ಹೇಳ್ತೇವೆ ನಾನು ಅದಕ್ಕಿಂತ ಡಬಲ್. ಒಂದು. ನೆಕ್ಸ್ಟ್, ನೇಮ ನಿಷ್ಠೆಗಳನ್ನು ನೋಡಿದರೆ ನಾನು ಪರಿಸಾಯನು ಅಂದರೆ ಎಲ್ಲನೂ ಪರ್ಫೆಕ್ಟಾಗಿ ಫಾಲೋ ಮಾಡಿದ್ದೀನಿ. ನೆಕ್ಸ್ಟ್, ಮತಾಸಕ್ತಿಯನ್ನು ನೋಡಿದರೆ ನಾನು ಕ್ರೈಸ್ತ ಸಭೆಯ ಹಿಂಸಕನು. ಧರ್ಮಶಾಸ್ತ್ರದಲ್ಲಿ ಹೇಳಿರುವ ನೀತಿಯನ್ನು ನೋಡಿದರೆ ನಾನು ನಿರ್ದೋಷಿ. ಆದರೆ ಈಗ ಇದೇ ಪಾಯಿಂಟು ನೋಡಿ, ಪೌಲನ್ ಏನು ಹೇಳ್ತಾನೆ, ನಾನು ಎಲ್ಲದರಲ್ಲೂ ಪರ್ಫೆಕ್ಟ್. ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸಲ್ಲಿ ಪರ್ಫೆಕ್ಟು, ಓದೋದ್ರಲ್ಲಿ ಪರ್ಫೆಕ್ಟು, ಲಾ ಫಾಲೋ ಮಾಡೋದ್ರಲ್ಲಿ ಪರ್ಫೆಕ್ಟು, ಎಲ್ಲನೂ ನಾನು ಪರ್ಫೆಕ್ಟಾಗಿದ್ದೀನಿ. ಈಗ ಅವನೇನು ಹೇಳ್ತಾನೆ ಅಂದರೆ ಆದರೆ ನನಗೆ ಲಾಭವಾಗಿದ್ದಂಥವುಗಳನ್ನು ಕ್ರಿಸ್ತನ ನಿಮಿತ್ತವಾಗಿ ನಷ್ಟವೆಂದೆಣಿಸುತ್ತೇನೆ. ಆದರೆ ಬಟ್ whom I have suffered the loss of all things and do count them dung. What? ಸಗಣಿ. ಪೌಲನ್ ಹೇಳ್ತಾನೆ, ನನ್ನ ಭಕ್ತಿ, ನನ್ನ ವೈರಾಗ್ಯ ಎಲ್ಲ ಸಗಣಿ ಇದ್ದಂಗೆ. ದೇವ್ರು ಏನು ಮಾಡಿದ್ರು ಅಂತ ತಿಳ್ಕೊಪ್ಪ. ವಾಟ್ ಗಾಡ್ ಡಿಡ್. ದೇವ್ರು ನನಗಾಗಿ ನಿಮಗಾಗಿ ಏನು ಮಾಡಿದ್ರು ಅಂತ ಗೊತ್ತಾಗ್ಬಿಟ್ರೆ ವಿ ವಿಲ್ ಎಂಜಾಯ್ ದ ಪ್ರೆಸೆನ್ಸ್ ಆಫ್ ಗಾಡ್. ಅದನ್ನು ಬಿಟ್ಬಿಟ್ಟು ನಾನೇನು ಮಾಡಿದೆ, ನೀನೇನು ಮಾಡಿದೆ, ನೋಡಿ ನಾನು ಎಷ್ಟು ಪರ್ಫೆಕ್ಟು, ನಾನು ಎಷ್ಟು ಬೈಬಲ್ ಓದಿದ್ದೀನಿ, ಅದನ್ನೆಲ್ಲ ಬಿಟ್ಟುಬಿಡು. ದೇವ್ರು ನನಗಾಗಿ ಏನು ಮಾಡಿದ್ರು ಅಂತ ನಿನಗೆ ಗೊತ್ತಾಗ್ಬಿಟ್ರೆ ಆ ದೇವ್ರಿಗಾಗಿ ನೀನು ಕೊಡದೆ ಇರೋಕ್ಕಾಗಲ್ಲ, ಆಡದೆ ಇರೋಕ್ಕಾಗಲ್ಲ, ಸೇವೆ ಮಾಡದೆ ಇರೋಕ್ಕಾಗಲ್ಲ. ಯು ವಿಲ್ ಎಂಜಾಯ್ ದ ಪ್ರೆಸೆನ್ಸ್ ಆಫ್ ಗಾಡ್. ಓ ಮೈ ಗಾಡ್. ಸೊ ದೇವ್ರ ನೀತಿ ಏನು ಅನ್ನೋದನ್ನು ನೋಡಿ. ವರ್ಸ್ 21, ದ ಬುಕ್ ಆಫ್ ರೋಮನ್ಸ್ ಚಾಪ್ಟರ್ 3 ವರ್ಸ್ 21 ಹೆಡ್ಡಿಂಗ್ ಏನು ಹಾಕಿದೆ ನೋಡೋಣ. ಎಲ್ಲ ಮನುಷ್ಯರು ನೀತಿವಂತರಾಗುವುದಕ್ಕೆ ಯೇಸು ಕ್ರಿಸ್ತನನ್ನು ನಂಬುವುದೇ ಮಾರ್ಗ. ಇಲ್ಲಿ 21ನೇ ವಾಕ್ಯದಿಂದ ಈಗ ಪೌಲನ್ನು ಚೇಂಜ್ ಮಾಡ್ತಾನೆ ದೇವ್ರ ಕಡೆ. ಈಗ ಮನುಷ್ಯನ ಪರಿಸ್ಥಿತಿ 3:20 ಹೇಳಿದ. ಈಗ ಫ್ರಮ್ ವರ್ಸ್ 21ನಲ್ಲಿ ದೇವ್ರು ಏನು ಮಾಡಿದ್ರು ಅಂತ ಈಗ ಮನುಷ್ಯನ ಅಟೆನ್ಷನ್ನ ದೇವ್ರ ಕಡೆ ತಿರುಗಿಸ್ತಾರೆ. ನೋಡಿ, ಯಾವಾಗಲೂ ಒಬ್ಬ ಮನುಷ್ಯನ ಫೋಕಸನ್ನು ದೇವ್ರ ಕಡೆಗೆ ತಿರ್ಸೋದೇ ಕರೆಕ್ಟ್ ಪ್ರೀಚಿಂಗ್. ಯಾವ ಮನುಷ್ಯನನ್ನು ಇನ್ನೊಂದು ಪಾಸ್ಟ್ ಕಡೆ, ನಮ್ಮ ಒಳ್ಳೆಯ ಕಾರ್ಯದ ಕಡೆ ನಾನೇನು ಮಾಡಿದೆ ನೀವೇನು ಮಾಡಿದೆ ಅಂತ ತಿರುಗಿಸ್ಬಾರ್ದು. ಯಾವಾಗಲೂ ಒಬ್ಬ ಮನುಷ್ಯನ ಫೋಕಸನ್ನು ದೇವ್ರ ಕಡೆ ತಿರುಗಿಸ್ಬಿಡ್ಬೇಕು. ಸೊ ಇವತ್ತು ಈ ಪ್ರಸಂಗ, ಈ ಮೆಸೇಜು ನಿಮ್ಮನ್ನು ದೇವ್ರ ಕಡೆಗೆ ತಿರುಗಿಸಿದೆ ಅನ್ನೋದರಲ್ಲಿ ಯಾವ ವಿಧವಾದಂಥ ಸಂದೇಹನೂ ಇಲ್ಲ. ಪ್ರೈಸ್ ಲಾರ್ಡ್. ಇವತ್ತು ಮನುಷ್ಯನ ಪರಿಸ್ಥಿತಿ ಹೆಂಗಿದೆ, ನೀತಿವಂತನು ಒಬ್ಬನಾದರೂ ಇಲ್ಲ ಅನ್ನೋದನ್ನು ನಾವು ನೋಡಿದ್ವಿ. ಇವತ್ತು ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಎಲ್ಲ ಓಪ್ಲೆಸ್ ಆಗಿದೆ, ಟ್ರೀಟ್ಮೆಂಟ್ ಕೊಡಬೇಕು. ಬರುವಂಥ ದಿನಗಳಲ್ಲಿ ಬರೋ ವಾರ ಅದಕ್ಕೆ ನಾವು ಚಿಕಿತ್ಸೆ ಮಾಡೋಣ.
ನೀವು ಆರೋಗ್ಯವಾಗಿ ಆಶೀರ್ವಾದಕರವಾಗಿರ್ತೀರ. ಗಾಡ್ ಬ್ಲೆಸ್ ಯು. ಆನ್ಲೈನಲ್ಲಿ ನನ್ನ ನೋಡ್ತಾ ಇರೋರು ದೇವ್ರಿಗಾಗಿ ಹೇಗೆ ಕೊಡಬೇಕು ಅನ್ನೋದನ್ನು ಸ್ಕ್ರೀನಲ್ಲಿದೆ, ಆ ರೀತಿ ನೀವು ಕೊಡ್ಬೋದು ದೇವ್ರ ರಾಜ್ಯನ ಕಟ್ಟೋದಕ್ಕೆ. ಇಲ್ಲಿವರೆಗೂ ನೀವೆಲ್ಲ ನಮ್ಮ ಜೊತೆ ಇದ್ದೀರಾ. ಇನ್ನು ಮುಂದೇನು ದೇವ್ರ ವಾಕ್ಯನ ಕೇಳಿ ಆಶ್ವಾಸಲ್ಪಟ್ಟು ದೇವ್ರ ರಾಜ್ಯಕ್ಕಾಗಿ ಏನಾದರೂ ಮಾಡಬೇಕು ಅನ್ನೋರು ಸ್ಕ್ರೀನಲ್ಲಿದೆ, ನೀವು ದೇವ್ರ ರಾಜ್ಯಕ್ಕಾಗಿ ಕೊಡ್ಬೋದು. ಗಾಡ್ ಬ್ಲೆಸ್ ಯು ಆಲ್.